गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्री गुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ಹೇಳಾಯಿತು. ಸುಪರ್ಣಪಕ್ಷಾದಿಹತಃ ಕಾಲಿಯೋ ಅತೀವ ವಿಹ್ವಲಃ ತದಂ ವಿವೇಶ ಕಾಲಿಂದ್ಯಾಸ್ತದಗಮ್ಯಂ ದುರಾಸದಂ. ಎಂಟನೆಯದು ಸುಪರ್ಣಸ್ಯ ಪಕ್ಷೇಣ ಅಭಿಹಿತಃ. ಗರುಡನ ರೆಕ್ಕೆಯಿಂದ ಹೊಡೆಯುವುದ ಗರುಡನು ಇವನಿಗೆ ಕಾಲಿಯನಿಗೆ ತನ್ನ ರೆಕ್ಕೆಯಿಂದ ಹೊಡೆಯುವುದರಿಂದ ಸುಪರ್ಣಸ್ಯ ಪಕ್ಷೇಣ ವಿಹತಃ ಅತಯೇವ ಅತೀವ ವಿಹ್ವಲಃ. ಸುಪರ್ಣನ ಪೆಟ್ಟಿಗೆ ತುಂಬ ವಿಹ್ವಲ, ತುಂಬ ವ್ಯಾಕುಲವಾಯಿತು, ಹೃದಯದಲ್ಲಿ ದುಃಖವಾಯಿತು. ಕಾಲಿಯಸ್ತದಗಮ್ಯಂ, ಕಾಲಿಯ ಅಲ್ಲಿಂದ ಓಡಿ ಎಲ್ಲಿಗೆ ಹೋದ? ಅಗಮ್ಯಂ ದುರಾಸದಂ ಅಗಾಧ ಜಲತೆಯ ದುಷ್ಪ್ರವೇಶಂ ಚ ಕಾಲಿಂದ್ಯಾಹ ಹೃದಂ ವಿವೇಶ. ಈ ಕಾಲಿಂದಿ ಸರೋವರಕ್ಕೆ ಬಂದ. ಈ ಕಾಲಿಂದಿ ಸರೋವರ ಹೇಗಿದೆ? ಅಗಮ್ಯಂ, ಗರುಡನು ಪ್ರವೇಶ ಮಾಡಕ್ಕಾಗದೇ ಇರುವಂಥದ್ದು ಈ ಕಾಲಿಂದಿ ಹ್ರದ. ಅದರಿಂದ ದುರಾಸದಂ ಗರುಡೇನ ಗಂತುಮ ಶಕ್ಯಂ ತದಗಮ್ಯಂ. ಅಷ್ಟೇ ಅಲ್ಲ, ಅಗಾಧ ಜಲಂ. ದುರಾಸದಂ ಅಂದರೆ ತುಂಬ ಆಳವಾಗಿದೆ, ಪಕ್ಷಿಗಳು ಹೋಗಕ್ಕಾಗಲ್ಲ. ಪಕ್ಷಿಗಳು ಮೇಲೆ ಇರುತ್ತವೆ, ಸ್ವಲ್ಪ ಒಳಗೆ ಹೋಗ್ತವೆ, ತುಂಬ ಒಳಗೆ ಅಂದರೆ ಹೋಗಕ್ಕಾಗಲ್ಲ. ಜಲತಯ ದುಷ್ಪ್ರವೇಶಂಚ ಕಾಲಿಂದ್ಯಾಹ ಹೃದಂ ವಿವೇಶ ಗರುಡಾಗಮ್ಯತ್ವ ಹೇತುವ. ಗರುಡನು ಏಕೆ ಹೋಗಕ್ಕಾಗ್ತಾ ಇಲ್ಲ? ಅದಕ್ಕೆ ಹಿಂದೆ ಆಗಿರುವ ಕೆಲವು ಘಟನೆ ಇದೆ. ಒಂದು ಘಟನೆ, ತತ್ರ ಯಮುನಾಯಾಮೇ ಕದಾ ಎನ್ನೆನ್ನುವುದು. ತತ್ರ ಏಕದಾ ಜಲಚರಂ ಗರುಡೋ ಭಕ್ಷಮೀಪ್ಸಿತಂ ನಿವಾರಿತ ಸೌಭರಿಣ ಪ್ರಸಹ್ಯ ಕ್ಷುದಿತೋ ಹರತು. ಹಿಂದೆ ಒಂದು ಸಲ ಒಂದು ಸಲ ಹೀಗೆ ಘಟನೆ ನಡೆಯಿತು. ಏನು ನಡೆಯಿತು? ಯಮುನಾಯಾಮ್ ಏಕದಾ. ಈ ಯಮುನಾ ದಡದಲ್ಲೇ, ಯಮುನಾ ಪಕ್ಕಕ್ಕೆ ಅಲ್ಲವೇ, ಪಕ್ಕದಲ್ಲೇ ಇದೆ. ಏಕದಾ ಮಾಂಧಾತರಿ ಪೃಥ್ವೀಂ ಶಾಸತಿ. ಮಾಂಧಾತ ಎಂಬ ರಾಜ ಪೃಥ್ವಿಯನ್ನು ಪರಿಪಾಲನೆ ಮಾಡುತ್ತಿದ್ದ. ಆ ಕಾಲದಲ್ಲಿ ಸೌಭರಿ ಎಂಬ ಒಬ್ಬ ಮಹರ್ಷಿ ಇದ್ದ. ಮಾಂಧಾತ ಕಾಲ ತುಂಬ ಹಿಂದಿನ ಕಾಲ. ಮಾಂಧಾತರಿ ಪೃಥ್ವೀಂ ಶಾಸತಿ ಸೌಭರಿಣ ಋಷಿಣ. ಸೌಭರಿ ಎಂಬ ಋಷಿ ನಿವಾರಿತೋಪಿ, ಅವರು ಬೇಡ ಎಂದು ಹೇಳಿದ್ದಾರೆ. ಇಲ್ಲಿ ನೀವು ತಿನ್ನಬೇಡ ಮೀನುಗಳು ಎಂದು ಹೇಳಿದ್ದರೂ ಕ್ಷುದಿತ ಸನ್. ಗರುಡ ಏಕೆ ಕೇಳಲಿಲ್ಲ ಅಂದರೆ ಹಸಿವಾಗುತ್ತು. ಗರುಡ ಕ್ಷುದಿತ ಸನ್ ಕಂಚಿತ್ ಜಲಚರಂ ಮತ್ಸ. ಅದರಲ್ಲಿರುವಂಥ ಒಂದು ಮೀನನ್ನು ತಗೊಂಡು ಈಪ್ಸಿತಂ ಮತ್ಸ್ಯಂ ಈಪ್ಸಿತಂ ಭಕ್ಷ್ಯಂ. ಎಲ್ಲಿದೆ ಅಂಗ? ಭಕ್ಷ್ಯಂ ಈಪ್ಸಿತಂ ನಿವಾರಿತ ಸೌಭರಿಣ ಪ್ರಸಹ್ಯ ಕ್ಷುದಿತೋ ಹರತ್. ಪ್ರಸಹ್ಯ ಬಲಾತ್ ಆಹರತ್ ಕ್ಷುದಿತೋ ಅಹರತಿದೆ, ಆಹರತಿದೆ. ಬಲಾತ್ ಆಹರತ್. ಕ್ಷುದಿತೋ ಹರತ್. ಓಕೆ, ಇನ್ನೊಂದು ವರ್ಷ ಸೇರಿಸ್ಕೊಂಡು. ಓಕೆ, ಬಲಾತ್ ಆಹರತ್. ಅವರು ಬಲಾತ್ ಅಂದ್ರೆ ಏನು? ಬೇಡ ಎಂದು ಹೇಳಿದ್ದರು, ಬಲವಂತವಾಗಿ ತಗೊಂಡ. ತೇನ ಏನಾಯಿತು? ಮೀನಾನ್ ಸುದುಃಖಿತಾನ್ ದೃಷ್ಟ್ವಾ ದೀನಾನ್ ಮೀನಪತೌ ಹತೆ ಕೃಪಯಾ ಸೌಭರಿ ಪ್ರಾಹ ತತ್ತಂ ಕ್ಷೇಮಮಾಚರನ್. ಮೀನಪತೌ ಹತೆ. ಈ ಮೀನಪತಿ, ಈ ಮೀನುಗಳ ಯಜಮಾನ
ಒಡೆಯ. ಆ ಒಡೆಯ ಈಗ ಸತ್ತು ಹೋದಾಗ ಹೀಗೆ ಏನಾಯಿತು? ಸತಿ ತದಧೀನಾನ್ ಮೀನಾನ್, ಇವನು ಒಡೆಯ ಆಗುವುದರಿಂದ ಇವನ ಅಧೀನದಲ್ಲಿರುವ ಮಿಕ್ಕ ಮೀನುಗಳಿಗೆ ಏನಾಯಿತು ಗತಿ? ಸುದುಃಖಿತಾನ್, ತುಂಬ ದುಃಖ ಪಟ್ಕೊಂಡ. ತನ್ನ ರಾಜ ತನ್ನ ರಕ್ಷಕ ಇಲ್ಲದಿದ್ದರೆ ತನಗೆ ಯಾರು ಗತಿ? ಎಲ್ಲವೇ ಎಲ್ಲರಿಗೆ ತನಗೆ ರಕ್ಷಕ ರಾಜ ಅಂದರೆ ಪೊಲೀಸ್ ಹಾಗೆ ಒಂದು ಇರಬೇಕು. ದುಃಖಿತಾನ್ ಅತಯೇವ ದೀನಾನ್, ದುಃಖಿತರಾಗುವುದೇ ಅಲ್ಲ, ಅತ್ಯಂತ ದೀನರಾಗಿದ್ದಾರೆ. ದೀನ ಅಂದರೆ ನಿಸ್ಸಹಾಯ, ಯಾರೂ ಸಹಾಯಕರಿಲ್ಲ. ಅಥವಾ ದೀನ ಅಂದರೆ ಒಂದು ಮನಸ್ಸಿನಲ್ಲಿ ಒಂದು ಭಯ ಹೇಳಬಹುದು, ಗತಿಯಿಲ್ಲದ ಸ್ಥಿತಿ. ದೃಷ್ಟ ಕೃಪಯ, ಕೃಪದಿಂದ ಈ ಮಹರ್ಷಿ ತತ್ರತ್ಯಂ ಕ್ಷೇಮಮಾಚರನ್ ಪ್ರಾಹ ತತ್ರತ್ಯಂ ಕ್ಷೇಮಮಾಚರನ್, ಅಲ್ಲಿರುವ ಮೀನುಗಳಿಗೆ, ಈ ಮೀನುಗಳೆಲ್ಲ ದೀನ ಅಂದರೆ ಶರಣು ಹೊಕ್ಕಿವೆ ಆ ಸೌಬರಿ ಮಹರ್ಷಿಗೆ. ಅಯ್ಯೋ ನಮ್ಮ ಗತಿ ಹೀಗಾಯಿತೆ, ಋಷಿಗಳೇ ನಮಗೇನಾದರೂ ರಕ್ಷಣೆ ಮಾಡಿ. ತತ್ರತ್ಯಂ ಕ್ಷೇಮಂ ನಿರ್ಭಯತ್ವಮಾಚರನ್, ಅವುಗಳಿಗೆ ಯಾರಾದರೂ ದೊಡ್ಡ ಪ್ರಾಣಿ ಬಂದರೆ ದೊಡ್ಡ ಮೀನು ಅವುಗಳನ್ನು ರಕ್ಷಣೆ ಮಾಡ್ತದೆ. ಯಾಕಂದರೆ ಬೇರೆ ಪ್ರಾಣಿ ನದಿಗಳಿಗೆ ಬಂದರೆ ದೊಡ್ಡ ಮೀನೇ ಸತ್ತು ಹೋಗುವುದರಿಂದ ತಮಗೆ ರಕ್ಷಕರಿಲ್ಲ, ಎಲ್ಲ ಸಣ್ಣ ಸಣ್ಣ ಮೀನುಗಳೇ. ಆದ್ದರಿಂದ ಅವೆಲ್ಲ ಏನು ಮಾಡಿಕೊಂಡರು? ಸೌಭರಿ ಋಷಿಯನ್ನು ಬೇಡಿಕೊಂಡರು. ಸೌಭರಿ ಋಷಿ ಅಲ್ಲಿ ಆ ಸರೋವರದಲ್ಲಿ ವಾಸ ಮಾಡುವವರಿಗೆ ಸುರಕ್ಷಿತ, ನಿರ್ಭಯವು ಅಂದರೆ ಸುರಕ್ಷಣ ಹೇಗಿರಬೇಕು, ಭದ್ರತೆ ಹೇಗಿರಬೇಕೆಂಬ ಉದ್ದೇಶದಿಂದ ನಿರ್ಭಯತ್ವ ಆಚರನ್ ಕುರ್ವನ್ ಸೌಬರಿ ಪ್ರಾಹಸ್ಮ, ಸೌಬರಿ ಹೀಗೆ ಹೇಳಿದ್ದಾರೆ. ಅತ್ರ ಪ್ರವಿಶ್ಯ ಗರುಡೋ ಯತಿ ಮತ್ಸ್ಯಾನ್ ಸಖಾದತಿ. ಅತ್ರ ಯಮುನಾಯಾಂ ಪ್ರವಿಶ್ಯ, ಈ ಯಮುನಾ ದಡದಲ್ಲಿರುವ ಈ ಕಾಲಿಂದಿ ಸರೋವರವನ್ನು ಪ್ರವೇಶ ಮಾಡಿ ಗರುಡ ಯದಿ ಮತ್ಸ್ಯಾನ್ ಖಾದತಿ, ಈ ಮೀನುಗಳನ್ನು ಯಾವುದೇ ಒಂದು ಮೀನಾದರೂ ತಿನ್ನುವಕ್ಕೆ ಪ್ರಯತ್ನ ಮಾಡಿದ್ದರೆ ಏನಾಗುತ್ತದೆ? ತಿಂದರೆ ತದಾ ಸದ್ಯ ಏವ ಪ್ರಾಣೈರು ವಿಯುಜ್ಯೇತ, ತಕ್ಷಣವೇ ತನ್ನ ಪ್ರಾಣವನ್ನು ಕಲ್ಕೊಳ್ತಾನೆ. ಪ್ರಾಣೈರು ವಿಯುಜ್ಯೇತ ಮ್ರಿಯೇತ. ಏತತ್ ಸತ್ಯಮೇವ ಅಹಂ ಬ್ರವೀಮಿ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಅತ್ರ ಪ್ರವೇಶ್ಯ ಗರುಡೋ ಯದಿ ಮತ್ಸ್ಯಾನ್ ಸಖಾದತಿ ಸದ್ಯ ಪ್ರಾಣೈರು ವಿಯುಜ್ಯೇತ ಸತ್ಯಮೇತದ್ ಬ್ರವೀಮ್ಯಹಂ. ನಾನಿದು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಜ್ಞಾ ಎಂದರ್ಥ. ತನ್ನ ತಪೋಬಲದಿಂದ ಸುಮ್ಮನೆ ಹೇಳುವುದಲ್ಲ, ಒಂದು ಪ್ರತಿಜ್ಞೆ ಹಾಗೆ, ಒಂದು ಶಾಪ ಹಾಗೆ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಏತತ್ ಸತ್ಯಮೇವಾಹಂ ಬ್ರವೀಮಿ ಮತ್ಸ್ಯಾನಿತಿ ಜಂತು ಮಾತ್ರೋಪಲಕ್ಷಣಂ. ಇಲ್ಲಿ ಸರೋವರದಲ್ಲಿರುವ ಮೀನುಗಳನ್ನು ಹೇಳಿದ್ದಾರೆ, ಆದರೆ ಅರ್ಥ ಮೀನುಗಳೇ ಅಲ್ಲ. ಈ ನೀರಿನಲ್ಲಿರುವ ಯಾವ ಪ್ರಾಣಿಯನ್ನು ತಿನ್ನುವಕ್ಕೆ ಬಂದರೂ ಪ್ರಾಣ ಕಲ್ಕೊಳ್ತಾನೆ. ಪ್ರಾಣೈರು ವಿಯುಜ್ಯೇತ. ಯಾರು? ಗರುಡನ ಮೇಲೆ ಇದು ಶಾಪ. ಇಲ್ಲಿ ಮೀನುಗಳನ್ನು ಎಂದು ಹೇಳಿದ್ದಾರೆ, ಅರ್ಥ ಮೀನುಗಳೇ ಅಲ್ಲ, ಯಾವ ಪ್ರಾಣಿಗಳನ್ನಾದರೂ ತಿಂದರೆ ಗರುಡನಿಗೆ ಮಾತ್ರ ಶಾಪ. ಅನ್ಯಥಾ ಕಾಲಿಯ ಗ್ರಹಣ ನಿಷೇಧೋ ನ ಸ್ಯಾತ್ ತಮಿತಿ ತಂ. ಮುಂದಿನ ತಂ ಕಾಲಿಯ ಪರಂ ವೇದ ಅನ್ಯ ಕಶ್ಚನ ಲೇಲಿಹ. ಹಾಗಾದರೆ ಈ ಸೌಬರಿ ಮಹರ್ಷಿ ಗರುಡನಿಗೆ ಕೊಟ್ಟಿರುವ ಶಾಪ ಮಿಕ್ಕ ಹಾವುಗಳಿಗೆ ಗೊತ್ತಿಲ್ಲ. ಈ ಕಾಲಿಯನಿಗೆ ಮಾತ್ರ ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಕಾಲಿಯನಿಗೆ? ಎಲ್ಲರಿಗೆ ಮಿಕ್ಕ ಏನು ಹೇಳ್ತಾರೆ ಹಾವುಗಳಿಗೆ, ಮಿಕ್ಕ ಹಾವುಗಳಿಗೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ನೋಡಿ, ತಂ ಕಾಲಿಯ ಪರಂ ವೇದನ ಅನ್ಯ ಕಶ್ಚನ ಲೇಲಿಹ. ಎಷ್ಟನೇದು? 12 ಅಂದರೆ ತಂ ಸೌಭರಿ ಶಾಪಂ ಪರಂ ಕೇವಲಂ ಕಾಲಿಯ ಏವ ವೇದ ಅನ್ಯ ಕಶ್ಚನಾಪಿ ಲೇಲಿಹ ಸರ್ಪಃ ನ ವೇದಸ್ಮ ಯದಿ ವಿದ್ಯಾ ತದಾ ಸೋಪಿ ತತ್ರ ಗಚ್ಚೇತ್. ಮಿಕ್ಕ ಸರ್ಪಗಳಿಗೆ ಗೊತ್ತಿದ್ದರೆ ಮಿಕ್ಕ ಸರ್ಪಗಳು ಬರುತ್ತಿತ್ತು, ಮಿಕ್ಕ ಯಾವ ಸರ್ಪ ಬಂದಿಲ್ಲ. ಕಾಲಿಯ ಒಬ್ಬನು, ಅವರ ಪತ್ನಿ, ಮಕ್ಕಳು, ತನ್ನ ಕುಟುಂಬ ಜನರ ಸಮೇತ ಬಂದ, ಮಿತ್ರರು ಅವರು ಮಾತ್ರ ಬಂದ ಅಷ್ಟೇ. ಅವ್ರಿಗೆ ಗೊತ್ತಾಯಿತು, ಅಯ್ಯೋ ಈ ಗರುಡನ ಎಂದು ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಮಗಿದೇ ಗತಿ ಅನ್ಕೊಂಡು ಇಲ್ಲಿಗೆ ಬಂದ. ತದಾ ಸೋಪಿ ತತ್ರ ಗಚ್ಚೇತ್. ಏಕೆಂದರೆ ಗರುಡನಿಗೆ ಇವನಿಗೆ ವೈರ ಇದೆ. ಅವರು ಗರುಡ ಇವರನ್ನು ಹೊಡೆದ, ಅದರಿಂದ ಇವನು ಕಚ್ಚುವಕ್ಕೆ ಹೋದ, ಆ ಗರುಡ ಹೊಡೆದ. ಈಗ ಮತ್ತೆ ಗರುಡಕ್ಕೆ ಹಗೆ ಇದೆ, ಮತ್ತೆ ಗರುಡ ತನ್ನನ್ನು ಹಿಡ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಇವರು ಇಲ್ಲಿಗೆ ಬಂದು ಸರೋವರದಲ್ಲಿ ವಾಸ ಮಾಡುವುದು ಶುರು ಮಾಡಿದ. ಅತಃ ಕಾಲಿಯ ಏವ ಗರುಡಾದ್ವೀತಃ ತತ್ರ ಅವಾತ್ಸೀತ್. ಸ ಚ ಕೃಷ್ಣೇನ ವಿಮಾಸಿತಃ ನಿಷ್ಕಾಸಿತಃ
ಅಂತ ಕಾಲಿಯ ಈಗ ಕಾಲಿಯನನ್ನು ಇಲ್ಲಿಂದ ಓಡಿಸಿದ, ನಿಷ್ಕಾಸಿತ ಅಂದರೆ ಇಲ್ಲಿಂದ ಏನಂದ್ರೆ ಬಹಿಷ್ಕಾರ ಮಾಡಿದ. ವಿಭಾಸಿತ ನಿಷ್ಕಾಸಿತ ಬಹಿಷ್ಕೃತ, ಈಗ ಬಹಿಷ್ಕಾರ ಮಾಡಿದ. ಈಗ ಮುಂದಿನ ಶ್ಲೋಕ. ಕೃಷ್ಣೇನ ಚ ವಿಭಾಸಿತ ಕೃಷ್ಣಂ ಹೃದಾದ್ಭಿರ್ನಿಷ್ಕ್ರಾಂತಂ ದಿವ್ಯಸರ್ಗಂಧವಾಸಸಂ. ಈಗ ಕಾಲಿಯನ ಕಥ ಮುಗಿಯಿತು. ಈಗ ಕಾಲಿಯನು ಹೋಗಿದ್ದಾನೆ. ಅವನಿಗೆ ಮೊದಲೇ ಹೇಳಿಬಿಟ್ಟ, ಅಯ್ಯೋ ನಾನು ಸಮುದ್ರದಲ್ಲಿ ರಮಣಕ ದ್ವೀಪ ಇದೆ, ಆ ಸಮುದ್ರಕ್ಕೆ ಹೋದರೆ ಗರುಡ ದಾರಿಯಲ್ಲೇ ನನ್ನನ್ನು ತಿಂದು ಬಿಡ್ತಾನೆ, ಸಮುದ್ರಕ್ಕೆ ಹೋದ ನಂತರನೂ ತಿಂತಾನೋ ಏನೋ, ಆ ಗರುಡ ನನ್ನನ್ನು ಸಾಯಿಸ್ತಾನೆ, ಭಯ. ಇವರು ಹೇಳಿದ, ನನ್ನ ಪಾದ ಚಿಹ್ನಗಳು ನಿನ್ನ ತಲೆ ಮೇಲೆ ಬಿದ್ದಿರುವುದರಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನನ್ನ ಪಾದ ಚಿಹ್ನಗಳು ಬಿದ್ದಿರುವುದರಿಂದ ಗರುಡನಿಗೆ ನೋಡಿದ್ದರೆ ಗೊತ್ತಾಗ್ತದೆ ಇವನು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಹೇಗೆ ವೈಷ್ಣವರಂದ್ರೆ ಯಾರು? ಮಾಧ್ವರು ಅಥವಾ ರಾಮಾನುಜರು, ನಿಂಬಾರ್ಕವಲ್ಲವರು ಮಾಡ್ತಾರೋ ಗೊತ್ತಿಲ್ಲ. ಅವರು ಏನು ಮಾಡ್ಕೊಳ್ತಾರೆ? ಭಗವಂತನ ಶಂಖಚಕ್ರ ಮುದ್ರಗಳು ತನ್ನ ಈಗ ಕೈಯಲ್ಲಿ ಇನ್ನೇನು ಎಲ್ಲೆಲ್ಲಿ ಹಾಕ್ತಾರೋ ಗೊತ್ತಿಲ್ಲ, ಪಕ್ಷಸ್ಥಲದಲ್ಲಿ ಹಾಕ್ತಾರೋ ಗೊತ್ತಿಲ್ಲ, ಮುಖದಲ್ಲಿ ಗೊತ್ತಿಲ್ಲ, ಬಟ್ ಕೈಯಲ್ಲಿ ಮಾತ್ರ ಮಾಡ್ಕೊಳ್ತಾರೆ. ಸೊ ಅದರಿಂದ ಅವರು ವರ್ಷಕ್ಕೆ ಒಂದು ಸಲನೋ 6 ತಿಂಗಳಿಗೆ ಒಂದು ಸಲನೋ ತಪ್ತ ಮುದ್ರಾಂಕ ಧಾರಣ ಎಂದು ಹೇಳ್ತಾರೆ. ರಾಮಾನುಜರು ಇದೆ ಇಲ್ಲವಾ? ತಿಂಗಳಿಗೆ ಹೌದು, ಇಡೀ ಜೀವನಕ್ಕೊಂದೇ ಸಲ. ಓಕೆ, ಒಂದು ಸಲನೋ 10 ಸಲನೋ ಮಾಡ್ತಾರೆ. ಅಂದರೆ ಆ ಶಂಖಚಕ್ರ ಮುದ್ರ ಮೈಯಲ್ಲಿ ಹೇಗೆ ಹಾಕೊಳ್ತಾರೋ ಹಾಗೆ ಶ್ರೀಕೃಷ್ಣನ ಮುದ್ರೆಗಳು ಅವರ ತಲೆ ಮೇಲೆ ಇವೆ. ಪಾದ ಮುದ್ರೆಗಳು ಯಾರ ತಲೆ ಮೇಲೆ? ಕಾಲಿಯನ ತಲೆ ಮೇಲೆ. ಸೊ ಗರುಡನಿಗೆ ಕಂಡು ಬಂದರೆ ಮುದ್ರ ಕಂಡು ಬರ್ತದೆ. ಅಲ್ಲಿಂದ ಆಕಾಶದಲ್ಲಿ ನೋಡಿದರೆ ಅಯ್ಯೋ ಇದೇಲೋ ಶ್ರೀಕೃಷ್ಣನ ಮುದ್ರಾಂಕ ಮಾಡ್ಕೊಂಡನ ಏನು, ಹತ್ತ ಮುದ್ರಾಂಕ ಕಾಲಿನ ಮುದ್ರ ಮಾಡ್ಕೊಂಡ. ಆಯ್ತಪ್ಪ ಬಿಡೋಣ, ಇವನು ಕೃಷ್ಣ ಭಕ್ತ, ನಮ್ಮ ಸ್ವಾಮಿ ಭಕ್ತ ಆಗಿಬಿಟ್ಟ. ಈಗ ನಾನು ಶಿಕ್ಷೆ ಕೊಡುವುದು ಬೇಡ, ನಮ್ಮ ಸ್ವಾಮಿ ಇವರಿಗೆ ಸಾಕಷ್ಟು ಶಿಕ್ಷೆ ಕೊಟ್ಟು ಬಿಟ್ಟ, ಈಗ ನಾನು ಇವರಿಗೇನು ಮುಟ್ಟಬಾರದು. ನಮ್ಮ ಕೃಷ್ಣಾನುಗ್ರಹ ಪಾತ್ರನಾಗಿದ್ದ, ಕೃಷ್ಣನ ಶಿಕ್ಷವನ್ನು ಪಡ್ಕೊಂಡ, ಈಗ ನಾನು ಬೇಡ ಎಂದು ಬಿಟ್ಟುಬಿಡ್ತಾನೆ. ಆದ್ದರಿಂದ ನಿಮಗೇನು ಭಯ ಇಲ್ಲ, ನೀವು ಹೋಗಬಹುದು. ಆಯಿತೆಂದೀಗ ಹೊರಟಿದ. ಮೊದಲು ಗರುಡನ ಜೊತೆಗೆ ಯುದ್ಧ ಮಾಡುವಾಗ ಆವಾಗ ದರ್ಪ ಅಹಂಕಾರ ತುಂಬ ಇತ್ತು. ಆ ದರ್ಪ ಬಿಟ್ಟಿಲ್ಲ. ಶ್ರೀಕೃಷ್ಣನೇ ಅವರ ದರ್ಪವನ್ನು ತುಳಿದು ಬಿಟ್ಟ, ನಾಶ ಮಾಡಿದ. ದರ್ಪ ಅಂದರೆ ದುರಹಂಕಾರ. ಶ್ರೀಕೃಷ್ಣ ತನ್ನ ಪಾದದಿಂದ ತುಳಿದು ಹೊದ್ದು ಅವರೇನು ಮಾಡಿದ? ಅಹಂಕಾರವನ್ನು ತೆಗೆದು ಬಿಟ್ಟ. ಈಗ ಸೌಮ್ಯನಾಗಿ ಬಿಟ್ಟ, ಭಕ್ತನಾಗಿ ಬಿಟ್ಟ. ಆವಾಗ ಮುಗಿಯಿತು, ಕಾಲಿಂದಿ ಕಥ ಮುಗಿಯಿತು. ಈಗ ಇಲ್ಲಿ ಶ್ರೀಕೃಷ್ಣನ ಕಥ. ಶ್ರೀಕೃಷ್ಣನನ್ನು ನೋಡಲಕ್ಕೆ ಬೃಂದಾವನದಿಂದ ಅವರೆಲ್ಲ ಬಂದರಲ್ಲ, ಇಲ್ಲೇ ಕುಳಿತಿದ್ದಾರೆ. ಅಯ್ಯೋ ನಮ್ಮ ಕೃಷ್ಣನಿಗೆ ಏನಾಗ್ತಾ ಇದೆ ಎಂದು ಭಯದಿಂದ ದುಃಖದಿಂದ ಅದು ನೋಡಿ ಅವರ ಗತಿ ಏನಾಗ್ತಾ ಇದೆ. ಕೃಷ್ಣಂ ಹೃದಯಾದ್ನಿಷ್ಕ್ರಾಂತಂ. ಕೃಷ್ಣ ಹೇಗೆ ಬಂದ? ಈಗ ಆ ಕಾಲಿಯನನ್ನು ಕಳಿಸಿಬಿಟ್ಟು, ಆ ಕಾಳಿಗೆ ಅದು ತುಂಬ ಆಳವಾಗಿತ್ತಂತೆ. ಅಷ್ಟು ಆಳವಾದರಿಂದ ಹೇಗೆ ಬಂದ? ಅಷ್ಟು ಆಳ ಒಳಗೆ ಮುಳುಗೆ ಹೋಗ್ತಾನಲ್ಲ. ಆದರೂ ಅದು ಹೋದ ನಂತರ ಇಷ್ಟೇ ಶ್ರೀಕೃಷ್ಣ ಇರುತ್ತಾನೆ, ಅದರಲ್ಲಿದ್ದರೆ ಮುಳುಗೆ ಹೋಗ್ತಾನೆ. ಮತ್ತೆ ಆ ನೀರಿನಲ್ಲೇ ಏನೋ ತೇಲುತ್ತಾ ಇದ್ದನೋ ಏನೋ, ಅವರೇ ತೇಲುತ್ತಾ ಹಾಗೆ ಹೃದಯಾದ್ ವಿನಿಷ್ಕ್ರಾಂತಂ. ಎಷ್ಟನೇದು? 13ನೇದು ಇಲ್ಲಿ ಕೃಷ್ಣಮಿತಿ ಕೃಷ್ಣ ವಿನಿಷ್ಕ್ರಾಂತಂ. ಆ ಕಾಲಿಯ ಸರೋವರದಿಂದ ಹೊರಗೆ ಬರುತ್ತಾ ಇದ್ದಾನೆ. ವಿನಿಷ್ಕ್ರಾಂತಂ ಅಂದರೆ ಹೊರಗೆ ಬರುತ್ತಾ ಇರುವಾಗ ಹೇಗಿದ್ದಾನೆ ಶ್ರೀಕೃಷ್ಣ ನೋಡಿ. ಭಕ್ತರಾಗುವುದರಿಂದ ಭಗವಂತ ಭಕ್ತರಿಗೆ ಒಂದು ಬಗೆಯಾಗಿ ತೋರುತ್ತಾನೆ, ಅಸುರನಿಗೆ ಇನ್ನೊಂದು ಬಗೆಯಾಗಿ ತೋರುತ್ತಾನೆ. ಅವರು ತೋರುವುದಕ್ಕೆ ಅಲಂಕಾರ ಮಾಡಿಕೊಳ್ಳಬೇಕಾಗಿಲ್ಲ. ಯಾರಿಗೆ ಹೇಗೆ ಬೇಕಂದ್ರೆ ಸಂಕಲ್ಪ ಮಾತ್ರದಿಂದ ಎಲ್ಲರಿಗೆ ತೋರ್ತಾನೆ. ಹೇಗೆ ತೋರಬೇಕಂದ್ರೆ ಅಷ್ಟೇ. ಅವರೆಲ್ಲ ಆಭರಣಗಳು, ಮಾಲಗಳು, ಏನು ಚಿನ್ನದ ಎಲ್ಲ ಮನೆಯಲ್ಲಿ ತಗೊಂಡು ಹಾಕಬೇಕಾಗಿಲ್ಲ. ತನ್ನ ಸಂಕಲ್ಪದಿಂದ ಎಲ್ಲ ರೂಪಗಳನ್ನು ಧರಿಸಿಬಿಡ್ತಾನೆ. ಅನಂತ ರೂಪ ಅವನು. ಆದ್ದರಿಂದ ಇವರಿಗೆ ಹೊರಗೆ ಬರುತ್ತಾ, ಆ ನೀರಿನಲ್ಲಿ ಬರುತ್ತಾ ಇರುವಾಗ ಮಿಕ್ಕ ಜನರಿಗೆ ಹೇಗೆ ಕಂಡು ಬರ್ತಾ ಇದ್ದಾನೆ. ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿದಾಗ ವೀರ, ವಿಜಯ,
ವಿಜಯವಂತನಾಗಿದ್ದನಲ್ಲ, ಯಶಸ್ವಿಯಾಗಿದ್ದ ಶ್ರೀಕೃಷ್ಣ ಒಂದು ದಿವ್ಯವಾದ ರೂಪದಿಂದ ಒಂದು ಭಗವದ್ ರೂಪವನ್ನು ದರ್ಶನ ಕೊಡ್ತಾ ಇದ್ದಾನೆ. ಹೇಗೆ ದಿವ್ಯ ಸೃಗಂಧವಾಸಸಂ, ದಿವ್ಯ ಪುಷ್ಪಮಾಲಗಳಿವೆ ಕೊರಳಿನಲ್ಲಿ, ಶರೀರದಲ್ಲಿ. ದಿವ್ಯವಾದ ಅಂದರೆ ಮನುಷ್ಯ ಲೋಕದ ಪುಷ್ಪಮಾಲ ಅಲ್ಲ. ಮನುಷ್ಯ ಲೋಕ ಪುಷ್ಪಮಾಲ ಆದರೆ ಬೇಗ ಬಾಡಿ ಹೋಗುತ್ತದೆ, ಹಾಗಲ್ಲ. ಇದು ದಿವ್ಯವಾದದ್ದು, ವೈಕುಂಠದಲ್ಲಿರುವಂಥ ಅಪ್ರಾಕೃತವಾದ ದಿವ್ಯ ಸ್ರಕ್. ಎಲ್ಲಿದೆ? ದಿವ್ಯಾನಿ ಸ್ರಜಃ ಗಂಧಾಃ ವಾಸಾಂಸಿ ಚ. ಬೇಗ ಮುಗಿಯಿತು. ದಿವ್ಯ ಸ್ರಕ್, ದಿವ್ಯವಾದ ಪ್ರಾಕೃತವಾದ ಅಲೌಕಿಕವಾದ ಪುಷ್ಪಮಾಲೆಗಳು. ಗಂಧಾಹ, ನಾವು ಚಂದನಾದಿಗಳು ಮನುಷ್ಯರು ಹಚ್ಕೊಳ್ತಾರೆ. ಈ ಚಂದನ ಸ್ವಲ್ಪ ಹೊತ್ತಕ್ಕೆ ಇರುತ್ತದೆ, ಹೋಗೇ ಬಿಡುತ್ತದೆ ಅಲ್ಲವೇ? ಏನೋ ಬಟ್ಟೆ ಅದು ಇದು ತಾಕಿಬಿಟ್ರೆ ಹೋಗ್ತದೆ. ಆದರೆ ಇದು ದಿವ್ಯ ಗಂಧ, ಅದಕ್ಕೆ ವಾಸನವು ಸುಗಂಧವು ದೂರವರೆಗೂ ಬರುತ್ತದೆ ಅಲ್ಲವೇ? ಆ ದಿವ್ಯ ಗಂಧ, ಭಗವಂತನ ಶರೀರದ ದಿವ್ಯ ಸುಗಂಧ ಬಂದರೆ ಮನುಷ್ಯರಲ್ಲಿರುವ ಪಾಪಗಳು, ದುಃಖಗಳು, ಸಂಸಾರವೆಲ್ಲ ಹೋಗುತ್ತದೆ. ಮನುಷ್ಯನೇ ಶುದ್ಧವಾಗಿ ಬಿಡುತ್ತಾನೆ, ಧನ್ಯನಾಗುತ್ತಾನೆ ಜೀವ. ಅದರ ದರ್ಶನದಲ್ಲಿ ಸುಗಂಧವೂ ಬರುತ್ತದೆ. ಏಕೆ? ಅವರ ಚಂದನ ಲೇಪದ ಸುಗಂಧ ಬರುತ್ತದೆ. ದಿವ್ಯ ಗಂಧಾನುಲೇಪನಂ ಎಂದು ಭಗವದ್ಗೀತಾ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ದಿವ್ಯ ಗಂಧಾನುಲೇಪ. ಹಾಗೆ ದಿವ್ಯ ಪುಷ್ಪಮಾಲೆ, ದಿವ್ಯವಾದ ಗಂಧವನ್ನು ಹಚ್ಚಿಕೊಂಡ ವಾಸಾಂಸಿ. ವಸ್ತ್ರಗಳು ದಿವ್ಯವೇ ಆಗಿದೆ. ಅಂದರೆ ನಮ್ಮ ಭೂಲೋಕದ ವಸ್ತ್ರಗಳಲ್ಲ. ಈ ಭೂಲೋಕ ವಸ್ತ್ರ ಬೇಗ ಹಾಳಾಗ್ತದೆ, ಕೊಳೆ ಆಗ್ತದೆ. ಅದು ಕೊಳೆನೇ ಆಗಲ್ಲ, ದಿವ್ಯವಾಗಿರುತ್ತದೆ. ನಿರಂತರ ನಿತ್ಯ ಶುದ್ಧವಾದ ಸಾತ್ವಿಕವಾದದ್ದು. ದಿವ್ಯ ವಾಸಾಂಸಿ ಚಯಸ್ಯ ತಂ ಮಹತಾಂ ಅನರ್ಘ್ಯಾಣಾಂ ಮಣೀನಾಂ ಗಣೈರಾಕೀರ್ಣಂ. ಇನ್ನೊಂದು ಮಹಾಮಣಿಗಣಾಕೀರ್ಣಂ. ಮಹಾಮಣಿಗಳು. ಮಹಾ ಅಂದರೆ ದಿವ್ಯವಾದ ಮಣಿಗಳು ಶರೀರದಲ್ಲಿ, ಕೊರಳಿನಲ್ಲಿ, ಎಲ್ಲೆಲ್ಲೋ ಕಿವಿಗೆ, ಎಲ್ಲೆಲ್ಲೋ ಇವೆ ಮಣಿಗಳು, ದಿವ್ಯವಾದ ಮಣಿಗಳು. ಅದು ಭೂಲೋಕದ ಮಣಿ ಅಲ್ಲ. ಮಹತಾಂ ಅನರ್ಘ್ಯಾಣಾಂ ಮಣೀನಾಂ ಗಣೈರಾಕೀರ್ಣಂ ಸರ್ವತಃ ಸಮಲಂಕೃತಂ ಜಂಬೂನದ ಪರಿಷ್ಕೃತಂ ಎಂದು ಹೇಳಿದ್ದಾರೆ. ಈ ಮಣಿಗಳು ಅಲಂಕಾರವಾಗುವುದೇ ಅಲ್ಲ, ಚಿನ್ನದ ಅಲಂಕಾರ ಇದೆ. ಜಂಬೂನದ ಪರಿಷ್ಕೃತಂ, ಜಂಬೂನದಂ ಸುವರ್ಣಂ. ಜಂಬೂನದೇನ ಅಂದರೆ ಸುವರ್ಣದಿಂದ ಪರಿಷ್ಕೃತಂ, ಅಲಂಕೃತಂ ಅಂತ ಶ್ರೀಕೃಷ್ಣ ಸರೋವರದಿಂದ ಹೊರಗೆ ಬರ್ತಾ ಇದ್ದಾನೆ. ಹೃದಾದ್ವಿನಿಷ್ಕ್ರಾಂತಂ ನಿರ್ಗಚ್ಚಂತಂ ತದ್ದತ್ತ ಅಕ್ಲೇದಾಯ ಕರೆಕ್ಟ್. ಜಲೋಪರಿ ಪಾದವ್ರಜ್ಯಯ ಇತ್ಯರ್ಥ. ಇದೆಲ್ಲ ದಿವ್ಯ ಎಂದು ಏಕೆ ಹೇಳಿದ್ದಾರೆ? ವಸ್ತ್ರಗಳು ದಿವ್ಯ ಏಕೆ ಅಂದರೆ, ನದಿಯಲ್ಲಿ ನೀರಿನಲ್ಲಿ ಮುಳುಗಿ ಬಂದರೆ ಹೇಗಿರುತ್ತದೆ? ಒದ್ದೆ ಆಗುತ್ತಾನ? ಬಟ್ಟೆಗಳು ಒದ್ದೆ ಆಗ್ತವೆ. ಏನಾದರೂ ಕೆಸರು ಇದ್ದರೆ ಅದು ಅಂಟುಕೊಳ್ತದೆ. ಇವನ ವಿಷ ಇದ್ದರೆ ಅದು ಅಂಟುಕೊಳ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಎಂಥದ್ದು ಏನೋ ಕೆಲಸ ಮಾಡಿ ಮನೆಗೆ ಬಂದರೆ ಬಟ್ಟೆಗಳೆಲ್ಲ ಬಿಡಿಸಿ ಸ್ನಾನ ಮಾಡಿಸಿ ಎಲ್ಲ ಮಾಡಬೇಕೆ. ಶ್ರೀಕೃಷ್ಣನಿಗದೇನು ಮಾಡಬೇಕಾಗಿಲ್ಲ, ಸ್ನಾನ ಬೇಕಾಗಿಲ್ಲ, ಬಟ್ಟೆ ಬಿಡಿಸಬೇಕು. ಯಾಕಂದರೆ ಯಾವುದು ಶುದ್ಧವಾದ ಬಟ್ಟೆಗಳಿವೆ, ಯಾವುದು ಅಂಟುಕೊಂಡಿಲ್ಲ. ಮೈ ಒರೆಸಬೇಕಾಗಿಲ್ಲ, ಟವಲು ಬೇಕಾಗಿಲ್ಲ. ಏಕೆ? ಶುದ್ಧವಾಗೇ ಇದೆ. ಡ್ರೈ ಅಂದರೆ ಸುಮ್ಮನೆ ನಡ್ಕೊಂಡು ಬಂದವನಿಗೆ, ಒದ್ದೆ ಆಗದೇ ಇರುವವನಿಗೆ ಮತ್ತೇನು ಬೇಕಾಗಿಲ್ಲವಲ್ಲ, ಹಾಗೆ ಒದ್ದೆ ಆಗದಂತೆ ಬಂದ ಶ್ರೀಕೃಷ್ಣ. ಅದಕ್ಕೋಸ್ಕರ ದಿವ್ಯ ಶರೀರ, ದಿವ್ಯ ಸುಗಂಧ. ಮತ್ತೆ ಗಂಧವನ್ನು ಲೇಪನ ಮಾಡಬೇಕಾಗಿಲ್ಲ, ಗಂಧ ಲೇಪನ ಮಾಡಿದ್ದ ಹಾಗೇನೆ ಇದ್ದಾನೆ. ಅಂದರೆ ನೀರಿನಿಂದ ಹೇಗೆ ಬರ್ತಾ ಇದ್ದಾನೆ? ನೀರು ಮೇಲಿನಿಂದ ನಡ್ಕೊಂಡು ಬಂದಂತೆ ಬರ್ತಾ ಇದ್ದಾನಂತೆ. ಅವರು ಹೇಳ್ತಾನೆ ನೋಡಿ, ಜಲೋಪರಿ ತತ್ತದು ವಸ್ತ್ರಗಂಧಾದ್ಯಕ್ಲೇದಾಯ. ವಸ್ತ್ರಗಂಧ ಯಾವುದು ಕ್ಲಿನ್ನವಾಗಲಿಲ್ಲ, ಯಾವುದು ನೀರಿನ ಸ್ಪರ್ಶದಿಂದ ಏನಾಗುತ್ತದೆ? ಒದ್ದೆ ಆಗಲಿಲ್ಲ. ಶರೀರವೂ ಒದ್ದೆ ಆಗಲಿಲ್ಲ. ಗಂಧವು ಮೈಗಂಧ ಹೋಗಲಿಲ್ಲ. ನೀರಿನಲ್ಲಿದ್ದರೆ ಹೋಗುತ್ತದಲ್ಲವೇ? ಹೋಗಲಿಲ್ಲ. ಹಾಗೆಯೇ ಗಂಧ ಇದೆ. ಸಾಮಾನ್ಯವಾಗಿ ನೀರಿನ ಒಳಗೆ ಸ್ನಾನಕ್ಕೆ ಹೋದರೆ ಗಂಧ ಹೋಗಿಬಿಡ್ತದೆ, ಹೋಗಲಿಲ್ಲ. ಹಾಗೆ ಗಂಧ ಇದೆ. ಆಶ್ಚರ್ಯ ನೋಡಿ. ತದ್ದತ್ತ ವಸ್ತ್ರಗಂಧಾದ್ಯಕ್ಲೇದಾಯ ಜಲೋಪರಿ ಪಾದವ್ರಜ್ಯಯ. ಜಲೋಪರಿ ನೀರಿನ ಮೇಲೆನೆ ನಡ್ಕೊಂಡು ಬಂದ, ನೀರಿನ ಮೇಲಿನಿಂದಲೇ ನಡ್ಕೊಂಡು ಬಂದ. ಪಾದವ್ರಜ್ಯ ಇತ್ಯರ್ಥ. ಕೃಷ್ಣಮುಪಲಭ್ಯ, ಅಂತ ಕೃಷ್ಣನನ್ನು ನೋಡಿ, ಉಪಲಭ್ಯೋತ್ಥಿತ ಸರ್ವೇ ಲಬ್ಧ ಪ್ರಾಣ ಇವಾಸವ
ಪ್ರಮೋದ ನೃಪುತಾತ್ಮಾನೋ ಗೋಪಾ ಪ್ರೀತ್ಯಾಭಿರೇಪಿರೇ. ಹೀಗೆ ಇಂಥ ಬರುತ್ತಾ ಇರುವ ಶ್ರೀಕೃಷ್ಣನನ್ನು ನೋಡಿ ಕೃಷ್ಣಂ ಉಪಲಭ್ಯ ದೃಷ್ಟ ನೋಡಿದರೆ ಸಾಕು, ಹಬ್ಬ ಅವರಿಗೆ ಪ್ರಾಣವೇ ಬಂದಂತೆ ಆಯಿತು. ಏನಾಯಿತು? ಲಬ್ಧ ಪ್ರಾಣ, ಹೋಗುತ್ತಿರುವ ಪ್ರಾಣ ಬಂದಂತೆ ಆಯಿತು, ಮತ್ತೆ ಎದ್ದಂತೆ ಆಯಿತು. ಲಬ್ಧ ಪ್ರಾಣ ಯೈಸ್ತೆ ಅಸವಹ ಇಂದ್ರಿಯಾಣೀವ ಬುತ್ತಿತ. ಇಂದ್ರಿಯಗಳು ಏನು ಸುಸ್ತಿಯಾಗಿರುವ ಇಂದ್ರಿಯಗಳಿಗೆ ಎಲ್ಲ, ಕಣ್ಣಿಗೆ ಕಿವಿಗೆ ಎಲ್ಲವೂ ಜಾಗರಣವಾಯಿತಂತೆ. ಇಂದ್ರಿಯಗಳು ಮಲ್ಕೊಂಡಿರುವ ಇಂದ್ರಿಯಗಳು ಹೇಗೆ ಜಾಗರಣವಾಗುತ್ತವೋ ಇಂದ್ರಿಯಗಳೆಲ್ಲ ಜಾಗರಣವಾಯಿತಂತೆ. ಅಸವಹ ಇಂದ್ರಿಯಾಣೀವ ಬುತ್ತಿತಾ ಪ್ರಮೋದೇನ ನಿವೃತಾ. ಪ್ರಮೋದ ನಿವೃತಾತ್ಮಾನಃ. ಪ್ರಮೋದ ನಿವೃತಾತ್ಮಾನಃ. ಹೃದಯವೆಲ್ಲ ಆನಂದದಿಂದ, ಪ್ರಮೋದ ಅಂದ್ರೇನು? ಆನಂದ, ಅತ್ಯಂತ ಆನಂದದಿಂದ ಹೃದಯ ತುಂಬಿದೆ. ಸಾಕ್ಷಾತ್ ಕೃಷ್ಣನೇ, ಅಯ್ಯೋ ಕೃಷ್ಣಕ್ಕೇನಾಗ್ತದೋ ಎಂದು ಭಯಗೊಂಡವರಿಗೆ ಕೃಷ್ಣ ಮತ್ತೆ ಬದುಕಿ ಬಂದರೆ ಈಗ ಇನ್ನೇನು ಆನಂದ, ಅದಕ್ಕಿಂತ ಹೆಚ್ಚೇನಿದೆ. ಅದರಿಂದ ಹೃದಯ ಪ್ರಮೋದ ನಿವೃತಾತ್ಮಾನೋ ಗೋಪಾಹ ಪ್ರೀತ್ಯ, ಅತ್ಯಂತ ಪ್ರೀತಿಯಿಂದ ಶ್ರೀಕೃಷ್ಣನನ್ನು ಆಲಿಂಗನ ಮಾಡಿಕೊಂಡರು. ಯಾರು? ಗೋಪಾಲನೆಲ್ಲ. ತನ್ನ ಸಹ ಏನು ತನ್ನ ಆಟ ಆಡುವ ತನ್ನ ಸಮವಯಸ್ಕರು, ಮಿತ್ರರು, ಸ್ನೇಹಿತರಿದ್ದಾರಲ್ಲ, ಶ್ರೀಕೃಷ್ಣನ ಸ್ನೇಹಿತರು, ಅವರೆಲ್ಲರೂ ಬಂದು ಸಂತೋಷ ಪಟ್ಕೊಂಡು ಆಲಿಂಗನ ಮಾಡಿಕೊಂಡರು. ಯಶೋಧಾರೋಹಿಣಿ ನಂದ ಗೋಪ್ಯೋ ಗೋಪಾಶ್ಚ ಕೌರವ. ರೋಹಿಣಿ ನಂದ ಗೋಪ್ಯಾಹ ಗೋಪಾಶ್ಚ ಕೌರವ. ಮಿಕ್ಕ ಗೋಪಿಯರು, ಗೋಪಕರು, ಯಶೋಧ, ನಂದಾದಿಗಳು ಅವರೆಲ್ಲರೂ ಇದ್ದಾರೆ. ಕೃಷ್ಣಂ ಸಮೇತ್ಯ ಲಬ್ಧೇಹ. ಕೃಷ್ಣನನ್ನು ಭೇಟಿ ಮಾಡಿ ಲಬ್ಧೇಹ ಅಂದರೆ ಅವರಿಗೆ ಪ್ರಾಣ ಹೋಗಿದಂತೆ ಆಯಿತು. ಕೈ ಕಾಲು ಏನು ಆಡ್ತಾನೇ ಇಲ್ಲ ಅಂಥವ್ರಿಗೆ ಮತ್ತೆ ಕೈ ಕಾಲಿಗೆ ಚೇಷ್ಟ ಬಂತಂತೆ. ಚೇಷ್ಟ ಅಂದರೆ ಚಲನ ಬಂತು. ಎಲ್ಲದಿದ್ದರೆ ಮೂರ್ಛೆ ಹೋದಂತೆ ಆಗಿಬಿಟ್ಟರು. ಎಲ್ಲರಿಗೆ ಮತ್ತೆ ಕೈ ಕಾಲಿಗೆ ಚಲನ ಬಂತು, ಮೂರ್ಛೆ ಹೋಯಿತು. ಆಸಂಲಬ್ಧ ಮನೋರಥ. ಏಕೆ? ತಮ್ಮ ಮನೋರಥವು ಪೂರ್ತಿ ಆಯಿತಲ್ಲ, ಅದೇ. ಯಶೋದಾಲಯ ಕೃಷ್ಣಂ ಸಮೇತ್ಯ ಸಂಗತ್ಯ ಲಬ್ಧೇಹ ಲಬ್ಧ ಚೇಷ್ಟ ಲಬ್ಧ ಮನೋರಥಾಶ್ಚ ಆಸನ್. ಮನೋರಥ ಅಂದರೆ ಆಸೆ ಪೂರೈಸಿತು ಅವರಿಗೆ. ರಾಮ ಇತಿ 16ನೇ ಶ್ಲೋಕ. ರಾಮಶ್ಚಾಚ್ಯುತಮಾಲಿಂಗ್ಯ. ಈಗ ಬಲರಾಮ ಇದ್ದಾನೆ. ಒಬ್ಬೊಬ್ಬರು ನೋಡಿ ಹೇಗಿರ್ತಾರೆ. ತನ್ನ ಸ್ನೇಹಿತರಾದರು. ಬೃಂದಾವನದಿಂದ ಬಂದಿರುವ ತನ್ನ ಹಿರಿಯರ ಭೇಟಿಯಾಯಿತು. ಮೊದಲು ತನ್ನ ಗೋಪಾಲರಾಯಿತು. ಈಗ ಏನು? ಈಗ ಬಲರಾಮನ ಭೇಟಿ. ಬಲರಾಮ ನಂತರ ಮತ್ತೆ ಯಾರಿದ್ದಾರೆ ನೋಡೋಣ. ಸೊ ರಾಮ ಅಂದ್ರೆ ಇದು ವರ್ಣನ ಅಲ್ಲ, ನಿಜವಾಗಿ ನಮ್ಮ ಕಣ್ಣಿಗೆ ಎದುರಾಗಿ ನಡೆಯುತ್ತಾ ಇದ್ದಂತೆ ಯಾರಿದ್ದರೋ ಎಲ್ಲರನ್ನೂ ಹೇಳ್ತಾರೆ. ರಾಮಶ್ಚಾಚ್ಯುತ ಮಾಲಿಂಗ್ಯ. ಈಗ ಬಲರಾಮ ಅಚ್ಯುತ ಶ್ರೀಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಎಲ್ಲಿ ಅಚ್ಯುತಸ್ಯ ಅನುಭಾವವಿತ್ ನಕ್ಕಿದನಂತೆ. ಜಹಾಸ ಅಸ್ಯ ಅನುಭಾವವಿತ್ತು. ನಕ್ಕಿದನೇ ಹೊರತು ಮಿಕ್ಕ ಜನರೆಲ್ಲ ಅಯ್ಯೋ ಏನೋ ಆಯ್ತೆಂತ ಸಂಭ್ರಮ ಆಯಿತು ಆನಂದದಿಂದ. ಏಕೆ? ದುಃಖವಿದ್ದು ಈಗ ಆನಂದ ಬಂತು. ಬಲರಾಮನಿಗೆ ದುಃಖವಿರಲಿಲ್ಲವಲ್ಲ, ಹಿಂದಿನ ಹಾಗೆ ಇದ್ದಾನೆ. ಶ್ರೀಕೃಷ್ಣನ್ ನೋಡಿದ್ದರೆ ನಕ್ಕಿದ. ಏಕೆ? ಇವರೆಲ್ಲರೂ ನೋಡು ಪಾಪ ಎಷ್ಟು ಬೇಜಾರು ಮಾಡಿಕೊಂಡರು, ನೀವೆಲ್ಲ ಕಾಲಿಯನನ್ನು ಕಳಿಸಿ ಬಂದಿದ್ದೀಯಲ್ಲ, ಒಳ್ಳೆಯದಾಯಿತು ಅಷ್ಟೇ. ಏಕೆ? ಬಲರಾಮನಿಗೆ ಶ್ರೀಕೃಷ್ಣನ ಮಹಿಮೆ ಗೊತ್ತು, ಮೊದಲೇ ಗೊತ್ತು. ಅದಕ್ಕೋಸ್ಕರ ತಸ್ಯಾನುಭಾವವಿತ್ತು. ಅಸ್ಯ ಅನುಭಾವ ಅಂದರೆ ಮಹಿಮ. ಅಸ್ಯಾನುಭಾವ ಅಚ್ಯುತಸ್ಯ ಅನುಭಾವವಿತು. ರಾಮಶ್ಚ ಅಚ್ಯುತಂ ಕೃಷ್ಣ ಮಾಲಿಂಗ್ಯ ಜಹಾಸ. ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಬಲರಾಮ ನಕ್ಕಿದ. ಈಗ ಅನಂತರ ಮಿಕ್ಕ ಯಾರಿದ್ದಾರೆ? ಹಸುಗಳಿವೆಯಲ್ಲ, ಆ ಹಸುಗಳಿಗೆ ಏನು ರಿಯಾಕ್ಷನು ಅದು ನೋಡೋಣ. ಹಸುಗಳ ಪ್ರತಿಕ್ರಿಯೆ. ನಗಾಗಾವೋ ವೃಷಾಸತ್ತ ಪರಮಾಂ ಮುದಂ ಲೇಭಿರೇ. ನಗಾಗಾವೋ ವೃಷಾವತ್ಸ ಲೇಭಿರೇ ಪರಮಾಂ ಮುದಂ. ನಗ ಅಂದ್ರೆ ಯಾರು? ನಗ ವೃಕ್ಷ, ಮರಗಳು ತುಂಬಾ ಸಂತೋಷ ಪಟ್ಕೊಂಡಿವೆ. ಮರಗಳಿಗೇಕೆ? ಮೊದಲು ಆ ಕಾಲಿಯ ನಾಗನ ಸಂಬಂಧದಿಂದ ಆ ಕಾಲಿಯ ನಾಗನ ಗಾಳಿ ಬಂದರೂ ಆ ವಿಷದ ಸ್ಪರ್ಶದಿಂದ ಗಾಳಿ ಬಂದರೆ ದಡದಲ್ಲಿರುವ ಮರಗಳು ಒಣಗಿ ಹೋಯಿತಂತೆ ಹೇಳಿದ್ದೀವಲ್ಲ, ಆ ವಿಷ ಗಾಳಿಯಿಂದ. ಈಗ ಆ ಮರಗಿಡಗಳಿಗೆಲ್ಲ ಮತ್ತೆ ಹೊಸ ಎಲೆಗಳು ಬಂತು, ಹೊಸ ಇದು ಬಂತಲ್ಲ. ಏಕೆ? ಪ್ರಾಣ ಬಂತು. ಅವನು ಹೋಗಿದ್ದ. ಈಗ ಶೀತಲವಾದ ಶುದ್ಧವಾದ ಗಾಳಿ ಬರುತ್ತಾ ಇದೆ. ಈ ಗಾಳಿಗೆ ಮರಗಳಿಗೆ ತಕ್ಷಣವೇ ಪ್ರಾಣ ಬಂತಂತೆ. ಒಣಗಿ ಹೋಗಿರುವ ಮರಗಳು ಶ್ರೀಕೃಷ್ಣನ ನೋಡಿದ್ದರೆ ಪರಮಾನಂದದಿಂದ ಮತ್ತೆ
ಎಲ್ಲ ಚಿಗುರು ಬಂತಂತೆ. ನೋಡಿ, ಶ್ರೀಕೃಷ್ಣನ ಸಂಬಂಧದಿಂದ ಸಕಲ ಪ್ರಾಣಿಗಳೇ ಅಲ್ಲ, ಮರಗಿಡಗಳಿಗೂ ಆನಂದವೇ. ಆ ಪ್ರತಿಕ್ರಿಯೆ ಇರುತ್ತದೆ ಶ್ರೀಕೃಷ್ಣನಂದ್ರೆ. ಶುಷ್ಕ ಅಪಿ ಸದ್ಯ ಏವ ಪ್ರರೋಹ ಮಾಪುಹು. ಶುಷ್ಕ ಅಂದರೆ ಒಣಗಿ ಹೋಗಿರುವ ಆ ಮರಗಳಿಗೆ ಮತ್ತೆ ಪ್ರಾಣ ಬಂತು. ಇನ್ನು ಯಾರ್ಯಾರು? ನಗ, ಗವ, ಗಾವಹ. ಗಾವಹ ಅಂದರೆ ಹಸುಗಳಿಗೆ ಆನಂದವಾಯಿತು. ಹಸುಗಳು ಗೊತ್ತು ಮಾಡ್ತಾರೆ. ನೀವು ಅವರಿಗೆ ಹುಲ್ಲು ಹಾಕ್ತಾ ಇರಿ, ಒಂದು ದಿವಸ ಎರಡನೇ ದಿವಸ ಅಲ್ಲಿ ಬಂದರೆ ಗೊತ್ತು ಮಾಡ್ಕೊಳ್ತದೆ. ಅದು ಮನುಷ್ಯ ಈ ಸೈಡ್ ಇದ್ದರೆ ಇಲ್ಲಿದ್ದು ಈಗ ತಿರುಗುತ್ತದೆ, ಈ ಸೈಡ್ ಇದ್ದರೆ ಈ ಸೈಡ್ ತಿರುಗುತ್ತದೆ. ಹಸು ನೋಡ್ತಾನೆ ಇರುತ್ತದೆ ಮನುಷ್ಯರನ್ನು. ಯಾವ ಸೈಡ್ ಇದ್ದರೆ ಆ ಸೈಡ್, ಅಲ್ಲಿದ್ದರೆ ಅಲ್ಲಿಂದ ಓಡಿ ಹತ್ತಿರಕ್ಕೆ ಬರ್ತದೆ. ಹಾಗೆ ಹಸು ಮನುಷ್ಯನನ್ನು ಗೊತ್ತು ಮಾಡ್ತದೆ, ಅದಕ್ಕೆ ಪ್ರೀತಿ ಇರುತ್ತದೆ. ಹಾಗೆ ಶ್ರೀಕೃಷ್ಣ ಬಂದರೆ ಅದು ಅಲ್ಲಿರುವ ಹಸುಗಳೆಲ್ಲ ಹತ್ತಿರಕ್ಕೆ ಬಂದು ನೋಡ್ತಾ ಇದ್ದಬ್ಬೋ ನಮ್ಮ ಕೃಷ್ಣ ಬಂದ. ಹಸುಗಳಿಗೆ ಇಷ್ಟ, ಸರ್ವ ಪ್ರಾಣಿಗಳಿಗೂ ತನ್ನ ಅಂತರಾತ್ಮ ಆಗಿರುವ ಪರಮಾತ್ಮ. ಅದರಿಂದ ಎಲ್ಲರಿಗೂ ಇಷ್ಟನೇ, ಎಲ್ಲರಿಗೂ ಪ್ರಿಯವಾದನೇ ಶ್ರೀಕೃಷ್ಣ. ಅದರಿಂದ ಮರಗಿಡಗಳಿಗೆ ಆನಂದವಾಯಿತು. ಆನಂದವಾದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆನಂದವನ್ನು ಪ್ರಕಟಿಸ್ತಾರೆ. ಯಾರು ಹೇಗೆ ಪ್ರಕಟಿಸ್ತಾರೆ? ಕೋತಿಗೆ ಆನಂದ ಸಿಕ್ಕಿದರೆ ಹೇಗೆ ಪ್ರಕಟ ಮಾಡ್ತದೆ? ತನ್ನ ಬಾಲವನ್ನು ಆಡಿಸ್ತದೆ. ನಾಯಿ ಬಾಲವನ್ನು ಆಡಿಸ್ತದೆ. ಕೋತಿ ಆಗಲಿ ಬಾಲ ಆಗಲಿ ನಾಯಿಯನ್ನು ಆಡಿಸ್ತದೆ. ಹಸು ಏನು ಮಾಡ್ತದೆ? ಹಸು ಹತ್ತಿರಕ್ಕೆ ಬರ್ತದೆ, ನೋಡ್ತದೆ. ಹಸು ಹತ್ತಿರಕ್ಕೆ ಬರ್ತದೆ, ನೋಡ್ತದೆ, ಅಥವಾ ನೆಕ್ಕುತ್ತದೆ. ಎಂಥದ್ದು ಏನೋ ತನ್ನ ಆನಂದ, ತಮ್ಮದು ಪ್ರೀತಿಯನ್ನು ತೋರಿಸ್ತಾರೆ. ಮರಗಿಡಗಳು ಹೇಗೆ? ಹೊಸ ಚಿಗುರು ಬಂದರೆ ಅದಕ್ಕೆ ಆನಂದವಾಯಿತು ಎಂದ ಅರ್ಥ. ಮರಗಳಿಗೆ ಇಂಥ ಪ್ರತಿಕ್ರಿಯೆ ಇರುತ್ತದೆ ಗೊತ್ತಾ? ಮರಗಳನ್ನು ಸಂಗೀತಾದಿಗಳನ್ನು ಹಾಡಿದರೆ ಮರಗಳ ಸಂತೋಷದಿಂದ ಚಿಗುರು ಹೆಚ್ಚು ಬಿಡುತ್ತದೆ, ಬೇಗ ಬಿಡುತ್ತದೆ. ಮರಗಳು ಪ್ರಯತ್ನ ಮಾಡಿ ನೋಡಿದ್ದಾರೆ. ಸಂಗೀತವು ಯಾರೋ ಸಂಗೀತ ಹಾಡುತ್ತಾ ಮರಗಳು ಪಕ್ಕಕ್ಕಿತ್ತು ಅಲ್ಲೇ ಮಾಡಿದರೆ, ಬೇರೆ ಕೆಲವು ಸಂಗೀತವಿಲ್ಲದೆ ದೂರವಾಗಿಟ್ಟರು. ಅದಕ್ಕೆ ಹೆಚ್ಚು ದಿವಸ ತಗೊಂಡಿತ್ತು. ಇದು ಬೇಗ ಅದೇ ದಿವಸದಲ್ಲೋ 2 ದಿವಸಕ್ಕೂ ಅದು ಚಿಗುರು ಬಂತಂತೆ. ಅವುಗಳಿಗೆ ಪ್ರತಿಸ್ಪಂದನ, ಪ್ರತಿಕ್ರಿಯೆ ಇರುತ್ತದೆ. ಆದ್ದರಿಂದ ಮರಗಿಡಗಳು ಶ್ರೀಕೃಷ್ಣನ ಭಕ್ತಿಯಿಂದ ಪರವಶನಾಗಿವೆ. ಹಾಗೆ ಪ್ರಾಣಿಗಳು, ಮನುಷ್ಯರು ಎಲ್ಲರಿಗೂ ಪರವಶ. ದೇವರಿಗೆ ಮೇಲೆ ಆಕಾಶದಲ್ಲಿರುವ, ಅಂತರಿಕ್ಷದಲ್ಲಿರುವ, ದೇವಲೋಕದಲ್ಲ ದೇವರು ಎಲ್ಲರಿಗೂ ಆನಂದವೇ. ನಗಾಗವೋ ವೃಷ ಅಂದ್ರೆ ಎತ್ತುಗಳು, ವತ್ಸ ಅಂದ್ರೆ ಕರುಗಳಿಗೂ ಆನಂದ. ವತ್ಸ ಲೇಭಿರೇ ಪರಮಮುದಂ, ಎಲ್ಲರಿಗೂ ಆನಂದವಾಯಿತು. ನಂದಂ ವಿಪ್ರ ಸಮಾಗತ್ಯ ಗುಲಭಸ್ಸ ಕಲತ್ರಕ ಉಚಿಷ್ಟೇ ಕಾಲಿಯಗ್ರಸ್ತೋ ದಿಷ್ಟ್ಯಾ ಮುಕ್ತಸ್ತವಾತ್ಮಜ. 17 ಕೆಳಗೆ. ಹೇ ರಾಜನ್, ಈಗ ಅಲ್ಲಿರುವ ಬ್ರಾಹ್ಮಣರು ಬಂದರು. ಅವರೇನು ಹೇಳಿದ್ದಾರೆ? ಸಕಲತ್ರಕ ಸ್ತ್ರೀ ಸಹಿತ ಗುರವಃ ಭಾಗುರ್ಯಾದಯ. ಭಾಗುರಿ ಮುಂತಾದ ಗುರುಗಳಿದ್ದಾರೆ ಇವರಿಗೆ, ಬ್ರಾಹ್ಮಣರು ಗುರುಗಳು. ಅವರು ಬಂದು ಪುರೋಹಿತರು ಪಂಡಿತರು ವಿದ್ವಾಂಸರು ಅವರು ಬಂದು ವಿಪ್ರಾಸ್ತೆ ಸಮಾಗತ್ಯ ನಂದಂ ಪ್ರತ್ಯೂಚು. ನಂದನಿಗೆ ಹೇಳಿದ್ದಾರೆ, ನೋಡಿ, ಯಾವುದೇ ಶುಭ ಕರ್ಮ ಆದರೆ, ಯಾವುದೇ ಒಳ್ಳೆಯ ಕರ್ಮ ಆದರೆ ನಿಮಗೆ ಅದು ಒಳ್ಳೆಯದು. ಆನಂದ ಪರವಶರಾಗಿ ಅದಕ್ಕೇನೋ ಏನು ಯಜ್ಞ, ದಾನ, ಪೂಜಾ, ಏನೋ ಭಗವಂತಂದು ದಾನ ಮಾಡ್ತಾರೆ ಇತ್ಯಾದಿಗಳು. ಅಪೂರ್ವ ಕಾಲದಲ್ಲಿ ಇರ್ತಲ್ಲ. ಕಷ್ಟ ಕಾಲದಲ್ಲಿ ದಾನ ಮಾಡಬೇಕು, ಆನಂದ ಕಾಲದಲ್ಲಿಯೂ ಮಾಡಬೇಕು. ಅಂದರೆ ಹೇಗಾದರೂ ಮನುಷ್ಯನಲ್ಲಿ ನಾನು ನನ್ನದು ಅಭಿಮಾನ ಬೆಳೆಸಬೇಕು. ತನ್ನ ಸುಖವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದು. ದುಃಖದಲ್ಲಿರುವಾಗ ನನ್ನ ಪಾಪ ಪರಿಹಾರ ಮಾಡಬೇಕು ಎಂದು ದಾನ ಮಾಡಬೇಕು. ದುಃಖದಲ್ಲಿದ್ದರೆ ಪಾಪ ಪರಿಹಾರ ಆಗಬೇಕೆಂದು ದಾನ ಮಾಡಬೇಕು. ಸುಖದಲ್ಲಿದ್ದರೆ ತಮ್ಮ ಸುಖವನ್ನು ಹಂಚಿಕೊಳ್ಳುವಕ್ಕೆ ಮಾಡಬೇಕು ಯಥಾಶಕ್ತಿ. ಈಗಿನ ಕಾಲದಲ್ಲಿಯೂ ಮಾಡ್ತಾರಲ್ಲ, ಏನೋ ಕೊಡ್ತಾರೆ, ಬರ್ತ್ಡೇಗೂ ಏನೋ ದಾನ ಮಾಡ್ತಾರೆ, ಅಥವಾ ಏನೇನೋ ಮಾಡ್ತಾರೆ ಜನರು. ಈ ಕಾಲದಲ್ಲಿ ಜನರಿಗೆ ಕರೆದು ಊಟ ಆದರೂ ಕೊಡ್ತಾರೆ, ತನ್ನ ಮಿತ್ರರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ. ಏಕೆ? ಆನಂದವನ್ನು ಹಂಚಿಕೊಳ್ಳುವ. ಹಾಗೆ ಇದೆಲ್ಲ ಇರುತ್ತಾ ಇರಬೇಕು. ಇಲ್ಲದಿದ್ದರೆ ಮನುಷ್ಯ ಸ್ವಾರ್ಥಪರನಾಗುತ್ತಾನೆ, ಜೀವಭಾವ ಬಿಡಲ್ಲ. ಅದರಿಂದ ಯಥಾಶಕ್ತಿ ಎಷ್ಟಿದ್ದರೆ ಅಷ್ಟು, ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಕೊಡಿ, ಇನ್ನೊಬ್ಬರಿಗೆ ಕೊಡ್ತಾ ಇರಿ. ಆ ದಾನ ಬುದ್ಧಿ ಮಾತ್ರ ಬಿಡಬಾರದು. ಅಲ್ಪ ಸ್ವಲ್ಪ ಎಷ್ಟಿದ್ದರೆ ಅಷ್ಟು, ಒಬ್ಬನಿಗೋ ಇಬ್ಬನಿಗೋ, ಒಬ್ಬನಿಗಾದರೆ ಒಬ್ಬನಿಗೆ ಕೊಡಿ, ಏನೋ ಒಂದು ಅಲ್ಪ. ಏನಿಲ್ಲದಿದ್ದರೆ ಈ ಕಾಲದಲ್ಲಿ ಏನು ಮಾಡ್ತಾರೆ? ಏನೋ ಕೊಡ್ತಾರೆ, ಹಣ್ಣೋ ಗಿಣ್ಣೋ. ಈ ಕಾಲದಲ್ಲಿ ಚಾಕ್ಲೇಟ್ ಕೊಡ್ತಾರೆ, ಅಲ್ಲ ಯಾವುದೋ ಒಂದು ವಸ್ತು. ಅಂದರೆ ತನ್ನ ಹೃದಯದನ್ನು ಹಂಚಿಕೊಳ್ಳುವುದಕ್ಕೆ ಜನರಲ್ಲಿ ಒಂದು ಉದಾರ ಬುದ್ಧಿ ಬರಬೇಕು. ಅದಕ್ಕೋಸ್ಕರ
ಇಲ್ಲಿದೆಪ್ಪ. ಸಕಲತ್ರಕ ಸ್ತ್ರೀ ಸಹಿತ ಗುರವ ಭಾಗುರ್ಯಾದಯ ಪುರೋಹಿತಾಶ್ಚ ವಿಪ್ರಾಸ್ತೆ ಸಮಾಗತ್ಯ ನಂದಂ ಪ್ರತ್ಯೋಜುಹು. ನಂದನಿಗೀಗ ಹೇಳಿದ್ದಾರೆ ನೋಡಿ, ಕಾಲಿಯನ ಹಿಡಿತದಿಂದ ಶ್ರೀಕೃಷ್ಣ ಬದುಕಿ ಬಂದ ಅಂದರೆ ನಿಮ್ಮ ಅದೃಷ್ಟ, ನಿಮ್ಮ ಪೂರ್ವಜನ್ಮ ಪುಣ್ಯ. ಇಲ್ಲಿ ನೋಡಿ, ಭಗವಂತನಿಗೇನು ಪುಣ್ಯ ಪಾಪ, ಭಗವಂತನಿಗೆ ಇಂಥ 100 ಅಲ್ಲ 1000 ಕಾಲಿಯಗಳು ಬಂದರೂ ಅವ್ರು ಹಿಡಿಸ್ತಾನೆ. ಭಗವಂತ ಹಿಡಿಸುವುದು ಸರೇ, ಭಗವಂತನಿಗೇನಾಗಲ್ಲ. ಕಾಳಿಯನೇ ಅಲ್ಲ, ಯಾವ ಸರ್ಪವು ಯಾವ ರಾಕ್ಷಸನು ಭಗವಂತನಿಗೇನು ಮಾಡಲ್ಲ. ನಿಮ್ಮ ಅದೃಷ್ಟ ಇರಬೇಕಲ್ಲವೇ, ಭಗವಂತನ ಮತ್ತೆ ದರ್ಶನ ಸಿಗಬೇಕಲ್ಲವೇ. ಯಾಕಂದ್ರೆ ಭಗವಂತ ಒಂದು ಸಲ ಹೇಳಿದ್ರೆ ಅಲ್ಲೇ ಹೋಗಿ ಲೀಲಾ ಉಪಸಂಹಾರ ಮಾಡಿ ವೈಕುಂಠಕ್ಕೆ ಹೋಗಿ ಬಿಡ್ತಾನೆ, ಮತ್ತೆ ಇಲ್ಲಿಗೆ ಬಂದನಲ್ಲ. ಅಂದರೆ ಭಗವಂತ ಸಿಕ್ಕಾಕೊಂಡವನು ಮತ್ತೆ ನಿಮಗೆ ಬಂದ, ನಿಮ್ಮ ಪುಣ್ಯ ಇದ್ದರೆ ನಿಮಗೆ ಮತ್ತೆ ಭಗವಂತನ ದರ್ಶನ ಸಿಗ್ತದೆ, ಇಲ್ಲದಿದ್ದರೆ ಸಿಗಲ್ಲ. ಅಲ್ಲಿ ಹೋದ್ರೆ ಅಲ್ಲೇ ಹೋಗ್ಬಿಡ್ತಾನೆ, ಅಥವಾ ಇನ್ನೊಬ್ಬ ಭಕ್ತರನ್ನು ಅನುಗ್ರಹಿಸುವಕ್ಕೆ ಹೋಗ್ತಾನೆ. ಭಗವಂತನಿಗೆ ಏನಾಗಲ್ಲ. ಅದರಿಂದ ನಿಮ್ಮ ಪೂರ್ವ ಪುಣ್ಯ ಬಲದಿಂದ ಮತ್ತೆ ಭಗವಂತ ಬಂದ. ಇದು ಪುಣ್ಯದಿಂದ ಭಗವಂತ ಬಂದಿದ್ದಾನೆ ಎಂದು ಅರ್ಥ ಅಲ್ಲ. ಭಗವಂತನಿಗೆ ಏನಾಗಲ್ಲ, ಇವರಿಗೆ ಭಗವದ್ ದರ್ಶನ ಮತ್ತೆ ಆಯ್ತು. ಶ್ರೀಕೃಷ್ಣನನ್ನು ಕಲ್ಕೊಂಡಂತೆ ಆಯ್ತಲ್ಲ, ಹೋಗಿದ್ದಂತೆ ಆಗಿರುವ ಶ್ರೀಕೃಷ್ಣ ಮತ್ತೆ ಬಂದ. ಆ ಬಂದಿದ್ದು ನೋಡಿದ್ದು ನಿಮಗೆ ಪೂರ್ವಜನ್ಮ ಪುಣ್ಯ ಬಲದಿಂದ ಇದಾಯಿತು. ಅದರಿಂದ ಅದೃಷ್ಟ ನಿಮಗೆ ದಿಷ್ಟ್ಯಾ. ಅಂದರೆ ಯಾವಾಗ ಒಂದು ಸಲ ಒಳ್ಳೆಯದಾದರೆ ಅಯ್ಯೋ ಪೂರ್ವಜನ್ಮ ಪುಣ್ಯದಿಂದ ಇದಾಯಿತು, ಇಂಥದ್ದು ಪುಣ್ಯ ನಾನು ಎಂದು. ಏಕೆಂದರೆ ಪೂರ್ವಜನ್ಮ ಪುಣ್ಯದಿಂದ ಈ ಫಲ ಸಿಕ್ಕಿತಲ್ಲ. ಫಲ ಸಿಕ್ಕಿದರೆ ಏನಾಗುತ್ತದೆ, ಪುಣ್ಯ ಖರ್ಚಾಗಿ ಬಿಟ್ಟಿತು. ನಿಮಗೆ ಒಳ್ಳೆಯದಾಯಿತು ಅಂದರೆ ಪುಣ್ಯ ಖರ್ಚಾಯಿತು. ಪುಣ್ಯ ಖರ್ಚ, ಪಾಪ ಮಾಡಿದ್ದರೆ ದುಃಖ ಬಂದರೆ ಏನಾಯಿತು, ಹಿಂದಿನ ಪಾಪ ಖರ್ಚಾಗಿ ಬಿಟ್ಟಿತು. ಪಾಪ ಖರ್ಚಾಗಿ ಬಿಟ್ಟಾಗಲೂ ದಾನ ಪುಣ್ಯ ಮಾಡಬೇಕು. ಏಕೆ, ಇಂಥದ್ದು ಮತ್ತೆ ಪಾಪ ಬರಬಾರದು, ದುಃಖ ಬರಬಾರದು. ಒಂದು ಸಲ ದುಃಖ ಬಂದರೆ ಇಂಥ ದುಃಖ ಮತ್ತೆ ಬರಬಾರದು ಎಂದು ಮುಂದೆ ಪುಣ್ಯಕ್ಕೋಸ್ಕರ ದಾನಾದಿಗಳು, ದಾನ ಪೂಜಾದಿಗಳು, ಪೂಜಾ ದಾನ ಪಾರಾಯಣ ಏನಿದ್ದರೆ ಅದು ನಿಮ್ಮಿಂದ ಏನಾದರೆ ಅದು ಪಾರಾಯಣ ಆದರೂ ಮಾಡ್ಕೊ. ಏನೂ ಹಣ ಇಲ್ಲದಿದ್ದರೆ ಏನೋ ಶ್ಲೋಕ ಹೇಳ್ಕೊ ಪಾರಾಯಣ ಮಾಡ್ಕೊ, ಅಷ್ಟಾದರೂ ಮಾಡಿ. ಈಗ ಒಳ್ಳೆಯ ಕೆಲಸ ಆದರೆ ಏನು ಮಾಡಬೇಕು, ಅನುಕೂಲವಾದರೆ ಆವಾಗ ಹಿಂದಿನ ಪುಣ್ಯ ಈಗ ಮುಗಿಯಿತು. ಆ ಪುಣ್ಯದಿಂದ ಮತ್ತೆ ಶ್ರೀಕೃಷ್ಣನ ದರ್ಶನ ಸಿಕ್ಕಿತು. ಇಂಥ ಪುಣ್ಯ ಮತ್ತೆ ಮುಂದೆ ಇರಲಿ. ಏಕೆಂದರೆ ಈ ಸಲ ಬಂತಲ್ಲ ಇಂದಿಗೆ ಮೈ ಮರೆತು ಹೋದರೆ, ವಿಷಯ ಭೋಗದಲ್ಲಿ ಮುಳುಗಿದ್ದರೆ ಎಷ್ಟೊತ್ತಿರುತ್ತಾನೋ ಗೊತ್ತಿಲ್ಲ. ಈ ಶ್ರೀಕೃಷ್ಣನ ಜೊತೆಗೆ ನಮಗೆ ಸಹವಾಸ, ಭಗವಂತನ ಜೊತೆಗೆ ಸಾನ್ನಿಧ್ಯ ಹಿಂದಿನ ಪುಣ್ಯದಿಂದ ಬಂತು. ಮತ್ತೆ ಪುಣ್ಯ ಮುಗಿದು ಬಿಟ್ರೆ ಮತ್ತೆ ಹೋಗ್ತಾನೆ ಅಲ್ಲಿ. ಅದರಿಂದ ಈಗಲೇ ಮೊದಲೇ ಪುಣ್ಯ ಮಾಡಿಟ್ಕೋ, ಮತ್ತೆ ಮುಂದೆ ಇರುತ್ತಾನೆ. ಈಗಲೇ ಮೊದಲೇ ಪುಣ್ಯ ಮಾಡಿಟ್ಕೋ. ಅದರಿಂದ ಇವರು ಬ್ರಾಹ್ಮಣರು ಪುರೋಹಿತರು ಏನು ಹೇಳಿದ್ದಾರೆ, ನಿಮಗೆ ಅವಕಾಶ ಸಿಕ್ಕಿತು, ಇನ್ನೂ ಪುಣ್ಯಕರ್ಮ ಮಾಡುವುದಕ್ಕೆ ದಾನ ಪೂಜಾದಿಗಳು ಏನಾದರೂ ಮಾಡಿಸು ಎಂದು ಹೇಳಿದ್ದಾರೆ. ಕಾಲಿಯೇನ ಗ್ರಸ್ತಸ್ತವಾತ್ಮಜೋಯನ್ ದಿಷ್ಟ್ಯಾಭಾಗ್ಯೇನ ಮುಕ್ತಃ ಅತ ಕೃಷ್ಣಸ್ಯ ಕಾಲಿಯಾದ್ಯ ನಿರ್ಮುಕ್ತಿಸ್ತತ್ರ ಹೇತರು ಬ್ರಾಹ್ಮಣ ಸಂತೋಷಸ್ತಸ್ಮೈ ದ್ವಿಜಾತೀನಾಂ ದಾನಂದೇಹಿ. ಅದರಿಂದ ದ್ವಿಜಾತಿಗಳಿಗೆ ದಾನವು ಮುಂತಾದಿಗಳು ಮಾಡು ಎಂದು ಹೇಳಿದ್ದರೆ. ಇದು 17-18 ಶ್ಲೋಕ ಇಲ್ಲಿದೆ. ನಂದಂ ವಿಪ್ರಾಸಮಾಗತ್ಯ ಗುರವಃ ಸಕಲತ್ರಕ ಉಚಿಷ್ಟೇ ಕಾಲಿಯಗ್ರಸ್ತೋ ದಿಷ್ಟ್ಯಾ ಮುಕ್ತಸ್ತವಾತ್ಮಜ ದೇಹಿ ದಾನಂ ದ್ವಿಜಾತೀನಾಂ. ದ್ವಿಜಾತಿಗಳಿಗೆ ದಾನ ಕೊಡಿ, ಕೃಷ್ಣ ನಿರ್ಮುಕ್ತಿ ಹೇತವೇ. ಕೃಷ್ಣನು ಮುಕ್ತರಾಗಿದ ಎನ್ನುವುದಕ್ಕೆ ಆ ಸಂತೋಷದಿಂದ ಕೊಡು, ಇನ್ನು ಮುಂದೆ ಪುಣ್ಯ ಉಂಟಾಗುತ್ತದೆ ಅಂದರೆ. ನಂದ ಪ್ರೀತಮನ ರಾಜ ನಂದನಿಗನ್ಸಿತು, ಹೌದಪ್ಪ ಒಳ್ಳೆಯದೇ, ನಮಗೆ ನಮ್ಮ ಪೂರ್ವಜನ್ಮ ಪುಣ್ಯದಿಂದ ಮತ್ತೆ ಕೃಷ್ಣನನ್ನು ನೋಡುವ ಸೌಭಾಗ್ಯ ಸಿಕ್ಕಿತು ನಮಗೆ. ಈ ಸೌಭಾಗ್ಯ ಮುಂದೆ ಇರಲಿ. ಈಗಲೇ ಹೆಚ್ಚಿನ ಪುಣ್ಯ ಮಾಡಿಟ್ಕೊಂಡ್ರೆ, ಅಡ್ವಾನ್ಸ್ ಪುಣ್ಯ ಮಾಡಿಟ್ಕೊಂಡ್ರೆ ಅಲ್ಲವೇ, ಕೆಲವಿರುತ್ತದೆ ನೋಡಿ, ಸೆಲ್ ಫೋನ್ಗೆ ಮೊದಲು ಅಡ್ವಾನ್ಸ್ ಹಾಕಿಬಿಟ್ರೆ ಅದು ನಡೆಯುತ್ತದೆ. ಇಲ್ಲದೆ ಯಾವ್ದು ಮುಗಿದು ಬಿಟ್ರೆ ಅವ್ರು ಮುಚ್ಚಿಬಿಡ್ತಾರೆ. ಇಂಟರ್ನೆಟ್ ಬರಲ್ಲ, ಕರೆಂಟ್ ಅಷ್ಟೇ. ಕರೆಂಟ್ ಏನೋ ನೀವು ಬಳಸ್ಕೊಂಡ ನಂತರ ಬಿಲ್ ಕಟ್ಟುವ, ಕೆಲವೇನಿರುತ್ತದೆ ಮೊದಲೇ ಬಿಲ್ ಕಟ್ಟಬೇಕು ಅಡ್ವಾನ್ಸ್. ಈಗ ನಿಮಗೆ ಸುಖ ಕೊಡ್ತೀವಿ ನಂತರ ಪುಣ್ಯ ಮಾಡ್ಕೋ ಅಂದರೆ ಯಾರು ಮಾಡುವುದೇ ಅಲ್ಲ. ಎಲ್ಲರಿಗೆ ಭಗವಂತ ನಿಯಮದಲ್ಲಿ ಮೊದಲು ಪುಣ್ಯ ಮಾಡಿಕೊಂಡ್ರೆ ಸುಖ ಅನುಕೂಲತೆ ಸಿಗ್ತದೆ. ಅಡ್ವಾನ್ಸ್ ನಿಮಗೆ ಮೊದಲೇ ಸುಖ ಕೊಟ್ಟು ಬಿಡ್ತೀನಿ, ನಂತರ ಪುಣ್ಯ ಮಾಡಬೇಕು ಅಂದರೆ ಆಯ್ತು ಗುರುಗಳೇ, ಆಯ್ತು ಭಗವಂತನೇ ಪುಣ್ಯ ಮಾಡಿ, ನಾನು ನಿಜವಾಗಿ ಮಾಡ್ತೀನಿ, ನೀವೆಲ್ಲ ಸುಖ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಸಂಪದ ಕೊಡು, ಹಣ ಕೊಡು, ಉದ್ಯೋಗ ಕೊಡು, ಎಲ್ಲ ಕೊಟ್ಟು ಬಿಡ್ತಾನೆ. ಎಲ್ಲ ಕೊಟ್ಟು ಬಿಟ್ರೆ ಅವ್ರು ಮರ್ತೆ ಹೋಗಿ ಪುಣ್ಯ ಮಾಡೋದೇ ಅಲ್ಲ. ಏನಪ್ಪಾ ನಿನ್ನ ಪುಣ್ಯ ತುಂಬ ಕೊಟ್ಟಿದೆ, ಪುಣ್ಯ ಇದೆ ಎಂದು ಹೇಳಿದ್ರೆ ಇವರೇನು ಹೇಳ್ತಾರೆ, ಓ ಆಯ್ತಾಯ್ತು ಪರವಾಗಿಲ್ಲ, ಈಗ ಮತ್ತೊಂದು ಸಲ ಕೊಡಿ, ಅದು ಇದು ಒಟ್ಟಿಗೆ ಮಾಡಿ ಮುಂದಿನ ತಿಂಗಳು ಪುಣ್ಯ ಮಾಡ್ತೀನಿ ಅಂತ ಹೇಳ್ತಾರೆ.
ಮತ್ತೆ ಮುಂದಿನ ತಿಂಗಳು, ಮತ್ತೆ ಮುಂದಿನ ತಿಂಗಳು. ಒಂದೊಂದು ವರ್ಷಕ್ಕೆ ಬೇಕಾದಷ್ಟು ಪುಣ್ಯ ಒಬ್ಬೊಬ್ಬರದು ಸಾಲ ದೊಡ್ಡದಾಗಿ ಬಿಡ್ತದೆ. ಯಾರು ಸಾಲ ತೀರಿಸುವುದೇ ಅಲ್ಲ, ಯಾರು ಸಾಲ ತೀರಿಸಲ್ಲ. ಅದಕ್ಕೋಸ್ಕರ ಭಗವಂತ ಪುಣ್ಯ ಮಾಡುವಕ್ಕೆ ಮುಂಚೆ ಸುಖ ಕೊಡಲ್ಲ, ಮೊದಲು ಪುಣ್ಯ ಮಾಡ್ಕೊಂಡು ನಂತರ ಕೊಡ್ತೀವಿ. ಇದು ಪ್ರೀಪೇಯ್ಡ್ ಸಿಸ್ಟಮ್. ಗಾಡಿನ ಸಿಸ್ಟಮ್. ಭಗವಂತ ಜಗತ್ತಿಗೆ ಪ್ರೀಪೇಯ್ಡ್ ಸಿಸ್ಟಮ್. ಮೊದಲು ಪುಣ್ಯ ಮಾಡು, ನಂತರ ಕೊಡ್ತೀವಿ ಸುಖ, ಅಷ್ಟೇ ಹೊರತು ಮೊದಲೇ ಅಡ್ವಾನ್ಸ್ ತಗೊಂಡು ಬಿಟ್ರೆ ಭಗವಂತ ಅಡ್ವಾನ್ಸ್ ಸಿಸ್ಟಮ್ ಇಲ್ಲ. ನಾವು ಬುದ್ಧಿವಂತ ವ್ಯಾಪಾರಿಗಳು, ಬುದ್ಧಿ ಇಲ್ಲದ ವ್ಯಾಪಾರಿಗಳು ಸಾಲ ಕೊಟ್ಟು ಬಿಡ್ತಾರೆ, ಮತ್ತೆ ಎಲ್ಲ ಯಾರು ಕೊಡಲ್ಲ, ಅವ್ರ ಅಂಗಡಿ ಮುಚ್ಚಬೇಕಾಗ್ತದೆ. ಅದರಿಂದ ಯಾರು ಕೊಡಬಾರದು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಸುಮ್ಮನೆ ಹೇಳ್ತಾ ಇದ್ದೀನಿ, ಅವ್ರಿಗೂ ಗೊತ್ತು ಏನ್ ಮಾಡ್ತಾರೋ. ಅದರಿಂದ ಮೊದಲೇ ಅಡ್ವಾನ್ಸ್ ಕೊಟ್ಟು ಬಿಟ್ರೆ ಅವ್ರು ತಗೊಂಡು ಬಿಡ್ತಾನೆ, ಕೊಡೋದೇ ಇಲ್ಲ. ಈ ಸಲ ಈ ತಿಂಗಳು ಹಣ ಬಂದಿಲ್ಲ ಹೇಳ್ಬಿಡ್ತಾರೆ. ಇನ್ನೊಬ್ಬರು ಹೇಳಿದ್ರೆ ಅವ್ರಿಗೆ ಬಂದಿಲ್ಲ. ಇವಾಗ ನೋಡಿ ಲಾಕ್ಡೌನ್ ಇತ್ತು, ನಮಗೆ ಉದ್ಯೋಗವಿರಲಿಲ್ಲ ಅಂದ್ರೆ ಎಲ್ಲ ಇವರ ಅಂಗಡಿ ಖಾಲಿ ಆಗಿಬಿಡ್ತದೆ, ಏನಿರಲ್ಲ. ಅದರಿಂದ ಏನ್ ಮಾಡಬೇಕು, ಮೊದಲು ಕೊಡು, ಅದರಿಂದ ಪುಣ್ಯ ಮಾಡು, ವಸ್ತು ತಗೋ, ಅಷ್ಟೇ. ಭಗವಂತನ ಸಿಸ್ಟಮ್ ಪರ್ಫೆಕ್ಟ್ ಸಿಸ್ಟಮ್. ಯಾರಿಗೆ ಸಾಲ ಕೊಡಲ್ಲ ಭಗವಂತ, ಯಾರಿಗೆ ಸಾಲ ಕೊಡುವವನಲ್ಲ ಭಗವಂತ. ಭಗವಂತ ಬುದ್ಧಿವಂತ ವ್ಯಾಪಾರಿ, ಮಹಾಬುದ್ಧಿವಂತ. ಹಾಗೆ ಅದರಿಂದ ಮೊದಲೇ ಪುಣ್ಯ ಮಾಡಿದ್ದೀಯಲ್ಲ, ಹಿಂದಿನ ಪುಣ್ಯದಿಂದಲೇ ಮತ್ತೆ ಭಗವಂತ ಬಂದ. ಈಗ ಚಾನ್ಸ್ ಆಯ್ತು, ಇನ್ನೂ ಹೆಚ್ಚು ಮಾಡ್ಕೋ. ಇನ್ನೊಂದೇನೆಂದ್ರೆ, ಮನುಷ್ಯ ಆನಂದ ಮೂಡಿನಲ್ಲಿ ದಾನ ಮಾಡ್ತಾರೆ, ಸುಮ್ಮನೆ ಮಾಡು ಅಂದ್ರೆ ಮಾಡಲ್ಲ. ಯಾಕಂದರೆ ನಮ್ಮ ಶಾಸ್ತ್ರ ನೋಡಿ, ಯಾವುದೋ ಒಂದು ಗ್ರಹಣ ಬಂತು, ಸಂಕ್ರಾಂತಿ ಬಂತು, ಯಾವುದೋ ಇನ್ನೇನೋ ಆಯಿತು, ನಿಮ್ಮ ಮನೆಯಲ್ಲಿ ಏನೋ ಮಗ ಹುಟ್ಟಿದ, ಅಥವಾ ಏನೋ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ, ಹೊಸ ಮನೆ ಕಟ್ಟಿಕೊಂಡ, ಯಾವುದೋ ಒಂದು ಜನರಿಗೆ ಒಳ್ಳೆಯ ಮೂಡಿರುವಾಗ, ಆನಂದವಾಗಿರುವಾಗ, ಸುಖ ಮೂಡಿನಲ್ಲಿರುವಾಗಲೇ ಧರ್ಮಶಾಸ್ತ್ರ ಹೇಳ್ತದೆ ದಾನ ಮಾಡು ಅಂದ್ರೆ. ಸುಮ್ಮನೆ ದಾನ ಮಾಡು ಅಂದ್ರೆ ಮನುಷ್ಯರು ಮಾಡ್ತಾರೆ. ಸಜ್ಜನರು ಧರ್ಮಾತ್ಮರು ಮಾಡ್ತಾರೆ, ಅವರು ಬಿಡಿ. ಲೌಕಿಕರನ್ನು ಹೇಳ್ತಾ ಇದ್ದೀವಿ. ಪರಮ ಲೌಕಿಕರು ಬೇಗ ಮಾಡಲ್ಲ, ತನ್ನ ಭೋಗಕ್ಕೆ ಖರ್ಚು ಮಾಡ್ತಾರೆ ಹೊರತು ಪರೋಪಕಾರ, ದಾನ, ಸತ್ಕರ್ಮ, ದಾನಕ್ಕೆ ಮಾಡಲ್ಲ. ಸಜ್ಜನರು ಧರ್ಮಾತ್ಮರಿಗೆ ಅವರಿಗೆ ಹೇಳಬೇಕಾಗಿಲ್ಲ, ಅವರಿಗೆ ಸ್ವಭಾವ ಪೂರ್ವಜನ್ಮ ಪುಣ್ಯ ಇದೆ, ಅವರಿಗೆ ಸಂಸ್ಕಾರ ಬಂದಿದೆ, ಮಾಡ್ತಾರೆ. ಅವರಿಗೆ ಹೇಳಬೇಕಾಗಿಲ್ಲ, ಅವರಿಗೆ ತಮಗೆ ಗೊತ್ತಿರುತ್ತದೆ. ಆದರೆ ಮಧ್ಯಮರಿರುತ್ತಾರೆ, ಕೆಳಮಟ್ಟದವರು, ಅವರು ಮಾತ್ರ ಸ್ವಾರ್ಥಿ ಜನರು. ಭಾರತ ದೇಶದಲ್ಲಿ ನೋಡಿ, ಜನರಿಗೆ ಹೊಡೆಯದೇ ಧರ್ಮಾತ್ಮರು ಮಾಡಿಸಬೇಕು. ವಿದೇಶದಲ್ಲಿ ಇಷ್ಟು ನೀವು ಕೊಡಬೇಕು, ಕೊಡದಿದ್ರೆ ಅವರು ಕಿತ್ಕೊಳ್ತಾರೆ, ಹಿಂಸೆ ಮಾಡ್ತಾರೆ, ಕೊಡಬೇಕು. ಭಾರತ ದೇಶದಲ್ಲಿ ನಮ್ಮ ಧರ್ಮಶಾಸ್ತ್ರಗಳು, ಮತಗಳು ಯಾರನ್ನು ಹಿಂಸಿಸಲ್ಲ, ಬಲವಂತವಾಗಿ ಕಿತ್ಕೊಳ್ಳಲ್ಲ. ಆದರೂ ಧರ್ಮಾತ್ಮ ಮಾಡಿಬಿಟ್ಟು ತ್ಯಾಗಶೀಲರನ್ನು, ದಾನಿಗಳನ್ನು ಮಾಡಿದ್ದಾರೆ. ಹೇಗೆ ಮಾಡಿಸಿದ್ದಾರೆ? ನಮ್ಮ ಶಾಸ್ತ್ರಕಾರರ ತಿಳುವಳಿಕೆ ನೋಡಿ. ನಿಮಗೆ ಮನುಷ್ಯ ಯಾವ ಮೂಡಿನಲ್ಲಿದ್ದರೆ ದಾನ ಮಾಡ್ತಾನೆ, ಯಾವ ಮೂಡಿನಲ್ಲಿದ್ದರೆ ಪೂಜೆ ಮಾಡ್ತಾನೆ. ತೀರ್ಥಯಾತ್ರಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ದಕ್ಷಿಣ ಕೊಡು, ಇನ್ನೇನಾದ ಅಂದರೆ ಯಾವುದೋ ಬಗೆ ನೆಪಗಳನ್ನು ಕೊಟ್ಟರು. ಈ ನೆಪಗಳಲ್ಲಿ ಮನುಷ್ಯ ಒಳ್ಳೆಯ ಮೂಡಿನಲ್ಲಿರುತ್ತಾನೆ, ಆ ಮೂಡಿನಲ್ಲಿ ಮಾಡ್ತಾನೆ. ಕಷ್ಟ ಇದ್ದರೆ ಅದಕ್ಕೆ ಒಂದು ಕಾರಣ, ಯಾರೋ ಅಪ್ಪ ಅಜ್ಜ ಯಾರೋ ಸತ್ತು ಹೋದರು, ಆ ನೆಪದಿಂದ ಮತ್ತೆ ಮಾಡುದಾನ, ಏಕೆ ಅವರಿಗೆ ಆಗುತ್ತದೆ. ಮನುಷ್ಯನಿಗೆ ಹೇಗಾದರೂ ಸತ್ಕರ್ಮ ಪುಣ್ಯಕರ್ಮ ಮಾಡಿಸಬೇಕು. ಬಗೆ ಕಾರಣಗಳನ್ನು ನೋಡಿ, ಯಾರನ್ನು ಹೊಡೆಯದೆ, ಹೆದರಿಸದೆ ಧರ್ಮಾತ್ಮರನ್ನು, ದಾನಶೀಲರನ್ನು ಮಾಡಿದ್ದು ನಮ್ಮ ಶಾಸ್ತ್ರಗಳು. ನಮ್ಮ ಋಷಿಗಳ ಪದ್ಧತಿ ನೋಡು, ನ್ಯಾಕ್ ಹೇಗಿದೆ, ಎಷ್ಟು ಚೆನ್ನಾಗಿ ಯಾವುದೋ ಒಂದು ನೆಪ ಹೇಳುತ್ತಾರೆ, ಅದರಿಂದ ಮಾಡಿಸ್ತಾರೆ. ಇದರಿಂದ ಜನರಲ್ಲಿ ಅದಕ್ಕೋಸ್ಕರ ಹೇಳಿದ್ದರು, ಪ್ರಪಂಚದಲ್ಲಿ ಎಲ್ಲರಿಗಿಂತ ಭಾರತೀಯರು ತುಂಬ ಉದಾರ. ಯಾವ ಕಷ್ಟ ಬಂದರೂ ತಕ್ಷಣವೇ ಉದಾರದಿಂದ ಉಪಕಾರ ಮಾಡ್ತಾರೆ. ಆದ್ದರಿಂದ ಈ ಕರೋನಾದಲ್ಲಿ ನೋಡಿ, 2 ತಿಂಗಳು ಕೆಲಸಗಾರರು ಏನಿಲ್ಲ, ಎಲ್ಲರಿಗೂ ಯಾರು ಊಟ ಇಲ್ಲದೆ ಯಾರೂ ಸತ್ತು ಹೋಗಲಿಲ್ಲ ನೋಡಿ. ಎಲ್ಲರೂ ಮನೆಯಲ್ಲೇ ಇದ್ದರು, ಇಷ್ಟು ಜನರಿಗೆ ಊಟ ಕೊಟ್ಟರು. ಸರ್ಕಾರ ಏನು ಕೊಟ್ಟಿಲ್ಲ, ಎಲ್ಲರಿಗೆ ಪಬ್ಲಿಕ್ಕೇ ಕೊಟ್ಟರು. ಹೇಗೆ? ತಾವೇ ಯಾರಿಗೆ ಎಲ್ಲಿದೆಯೋ ದೊಡ್ಡ ಸಿಟಿಯಲ್ಲಿ ವ್ಯಾನ್ನಲ್ಲಿ ಹಾಕ್ಕೊಂಡು ಮನೆ ಕಾಲನಿ ತಿರುಗಿ ಕೊಟ್ಟು ಬಂದರು. ಅವರಿಗೆ ಹೆಚ್ಚಾಗಿ ಬಿಟ್ಟಿದ್ದಂತೆ, ಅಷ್ಟು ಸಿಟಿಯಲ್ಲಿ ಕೊಟ್ಟಿದ್ರು. ಕೆಲವು ಸಿಟಿಯಲ್ಲಿ ಕೊಡುವವರು ಹೆಚ್ಚಾಗಿದ್ದಾರೆ ಎಂದು ಗ್ರಾಮಕ್ಕೆ ಬಂದರು. ಅಂದರೆ ಈ ದಾನ ಬುದ್ಧಿ ಯಾರು? ನಮ್ಮ ಶಾಸ್ತ್ರಗಳು, ಪುರಾಣಗಳು, ನಮ್ಮ ವೇದಗಳು, ಅದೆಲ್ಲ ಹೇಳುತ್ತಾ ಇದೆ. ಉದಾರ ಬುದ್ಧಿ, ಉದಾರ ಅವಕಾಶ ನೋಡು. ಇನ್ನೊಬ್ಬರು ಕಷ್ಟದಲ್ಲಿದ್ದರೆ ಕೊಟ್ಟರೆ ನಿಮಗೆ ಅನಂತ ಪುಣ್ಯ. ಸಾಮಾನ್ಯವಾಗಿ ದಾನ ಮಾಡಿದ್ದರೆ ಸ್ವಲ್ಪ ಪುಣ್ಯ. ಇನ್ನೊಬ್ಬರು ಕಷ್ಟದಲ್ಲಿರುವಾಗ ದಾನ ಮಾಡಿದ್ದರೆ ಇನ್ನೂ ಹೆಚ್ಚಿನ, ಡಬಲ್ ಅಲ್ಲ 100 ಪಟ್ಟು ಪುಣ್ಯ. ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ, ಮಹಾಪುಣ್ಯ. ಏನು ಮನುಷ್ಯನನ್ನು ಹೆದರಿಸದೆ, ಹೊಡೆಯದೆ, ಪೊಲೀಸ್ ಬಂದು ಬಲವಂತವಾಗಿ ಕಿತ್ತುಕೊಳ್ಳಬೇಕಾಗಿಲ್ಲ, ತಾವಾಗಿ ಕೊಟ್ಟರು ನೋಡಿ ಜನರು, ಉದಾರ ಬುದ್ಧಿ. ಹಾಗೆ ಮಾಡಿತು ನಮ್ಮ ಶಾಸ್ತ್ರಗಳು.
ಯಾರಿಗೂ ಬಲವಂತ ಇಲ್ಲ, ಹೆದರಿಸುವುದಿಲ್ಲ, ತಾವೇ ತಾವು ಸಂತೋಷದಿಂದ ಕೊಡಬೇಕು. ಆ ಶಾಸ್ತ್ರಗಳು ಸಂಸ್ಕಾರ ಅನೇಕ ವರ್ಷಗಳಿಂದ, 1000 ವರ್ಷದಿಂದ ನಮಗೆ ಸಂಸ್ಕಾರ ಮಾಡಿದ್ದು. ಅದಕ್ಕೋಸ್ಕರ ಭಾರತೀಯರಿಗೆ ಮೊದಲಿನಿಂದ ಉದಾರ ಭಾವ ಇದೆ. ಯಾವುದೇ ಸ್ವಲ್ಪ ತೊಂದರೆ ಆಗಲಿ ದಾನ ಮಾಡ್ತಾನೆ ಇರ್ತಾರೆ. ನೋಡು, ಅದು ಜಲಪೂರ ಬರುತ್ತದೆ ಅಥವಾ ಇನ್ನೇನು ಏನದು ಏನು ಹೇಳ್ತಾರಪ್ಪ, ಅಂದ್ರೆ ಫಸಲಿ ಬೆಳೆಯಲ್ಲ ನೋಡಿ, ಯಾವಾಗ ಬರಗಾಲ ಅಂತದ್ದು ಬಂದರೆ, ಕೆಲವು ಕಡೆ ಬರಗಾಲ ಬರ್ತದೆ, ಏನೋ ಆಗ್ತದೆ, ಏನು ಸಿಗಲ್ಲ. ಅಂಥವರಿಗೂ ಎಷ್ಟೋ ಚರಿತ್ರದಲ್ಲಿ ನೋಡಿದ್ದೀವಲ್ಲ, ಬ್ರಿಟಿಷ್ ಕಾಲದಲ್ಲಿ ಕೃತಕವಾಗಿ ಮಾಡಿದ್ದಾರೆ. ಬ್ರಿಟಿಷ್ ಜನರು ಸತ್ತು ಹೋಗಿದ್ದರೂ ಏನೂ ಕೊಟ್ಟಿಲ್ಲ, ಲಕ್ಷ ಜನರು ಸತ್ತು ಹೋದರು. ಇವರು ಅಲ್ಲಿ ಅಷ್ಟು ಕಷ್ಟದಾಗಿರುವಾಗ ಶಿಪ್ಪುಗಳೆಲ್ಲ ಇಂಗ್ಲೆಂಡಿಗೆ ಹೋಗೋದು. ನಮ್ಮ ಜನರಿಗೆ ಏನಿಲ್ಲ, ಭಾರತೀಯರು ಹಾಗಲ್ಲ. ಎಷ್ಟು ಕಷ್ಟವಿದ್ದರೂ ಈ ಸಮಯದಲ್ಲಿ ಕೊಟ್ಟರೆ ಇದೇ ನಮಗೆ ಪುಣ್ಯ, ಭಗವಂತ ನಮಗೆ ನೋಡ್ಕೊಳ್ತಾನೆ ಎಂದು ಹಿಂದೆ ಮುಂದೆ ನೋಡದೆ ಕೊಟ್ಟ. ಆ ಚರಿತ್ರ ಬರೆಯಲಿಲ್ಲ. ಏಕೆ ಆ ಬ್ರಿಟಿಷರು ಬರೆಯಲಿಲ್ಲ ಎಂದು ನಮ್ಮ ಸ್ವತಂತ್ರ ಬಂದ ನಂತರ ನಮ್ಮ ಮೂರ್ಖರು ಬರೆಯಲಿಲ್ಲ. ಇದು ಬರೆಯಬೇಕು. ಬರೆಯಲಿ. ಯಾಕಂದ್ರೆ ನಮ್ಮ ಸದ್ಗುಣ ಏನು ಬರೆಯಬಾರದು, ಬ್ರಿಟಿಷರು ಇಟ್ಕೊಂಡರು. ಈಗ ನಮ್ಮ ಮೂರ್ಖರು ಬ್ರಿಟಿಷನೇ ಅಲ್ಲವೇ, ಅದೇ ಬುದ್ಧಿ ಬರೆಯಲಿಲ್ಲ. ಇಲ್ಲದಿದ್ರೆ ಎಷ್ಟು ಬರಗಾಲಗಳು, 200 ಬ್ರಿಟಿಷ್ ಕಾಲದಲ್ಲೇ ಎಷ್ಟೆಷ್ಟೋ ಬರಗಾಲಗಳಾಯಿತು, ಭಯಂಕರ ಸ್ಥಿತಿಗಳು. ನಮ್ಮ 1000 ವರ್ಷದಲ್ಲಿ ಎಷ್ಟಾಯಿತೋ ಅದಕ್ಕಿಂತ 4 ಪಟ್ಟು ಹೆಚ್ಚು. ಪ್ರತಿ 10 ವರ್ಷಕ್ಕೆ ಆಗುವುದು. ಈ ಬ್ರಿಟಿಷರು ಕೃತಕವಾಗಿ ಮಾಡಿದ್ದಾರೆ, ತುಂಬಾ ಹಿಂಸೆ ಮಾಡಿದ್ದಾರೆ. ಅಷ್ಟು ಕಾಲದಲ್ಲಿದ್ದರೂ ಆ ಪುಸ್ತಕಗಳನ್ನು ನೋಡಿದ್ದರೆ ಅಲ್ಲಿ ರೆಕಾರ್ಡು. ಇವನು ಬ್ರಿಟಿಷ್ ಜನರು ಆಶ್ಚರ್ಯ ಪಟ್ಕೊಂಡರು. ಇವರೇ ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಏನು ಅಲ್ಪ ಸ್ವಲ್ಪ ಇದ್ದರೂ ತಮ್ಮ ಕೆಲಸಗಾರರಿಗೆ, ಅವರಿಗೆ, ಬಡವರಿಗೆ ಏನೂ ಕೊಡ್ತಾನೆ ಇದ್ದಾರೆ. ಎಷ್ಟೋ ಜನರನ್ನು ಬದುಕಿಸಿದ್ದಾರೆ. ಅಂದರೆ ಅದು ಭಾರತ ದೇಶ ಅನಾದಿ ಕಾಲದಿಂದ ಬರುತ್ತಾ ಇರುವ ಸಂಸ್ಕೃತಿ. ನಮ್ಮ ಋಷಿಗಳು, ನಮ್ಮ ಶಾಸ್ತ್ರಗಳು ಹೇಳಿದ್ದೇ ಇದು ನಮ್ಮನ್ನು ರಕ್ಷಿಸ್ತಾ ಬಂದಿದೆ. ಆದ್ದರಿಂದ ಜನರಿಗೆ ಏನೋ ನೆಪ ಹೇಳ್ತದೆ. ಸಂಕ್ರಾಂತಿ ದಾನ ಮಾಡು, ಗ್ರಹಣ ಬಂತು ಅದು ಮಾಡು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡ್ತೀವಲ್ಲ ಆ ಸಮಯದಲ್ಲಿ ಅದು ಮಾಡು. ಅಂದರೆ ನಿಮಗೇನೋ ಜನ್ಮದಿನ ಆಯಿತು, ಏನೋ ಮಗ ಹುಟ್ಟಿದ ಅಥವಾ ಇನ್ನೇನೋ ಆಯಿತು, ಯಾವುದೋ ಒಂದು ಶುಭ ಕರ್ಮ, ಶುಭ ಗಡಿಗೆ ಬಂತು ಮಾಡು, ದುಃಖ ಬಂತು ಮಾಡು, ಹೇಗಾದರೂ ಮಾಡಿಸ್ತಾರೆ ಅಲ್ಲ. ಇದರಿಂದ ಏನಾಗ್ತದೆ, ಜನರಿಗೆ ಹಿಂದಿನ ಪಾಪ ಹೋಗುತ್ತದೆ, ಹೊಸ ಪುಣ್ಯ ಆಗುತ್ತದೆ. ಜನರಲ್ಲಿ ಒಂದು ಉದಾರ ಬುದ್ಧಿ ಬೆಳೆಯುತ್ತದೆ, ವಿಕಾಸಗೊಳ್ಳುತ್ತದೆ. ಅದಕ್ಕೋಸ್ಕರ ಭಾರತೀಯರಲ್ಲಿ ಆ ವಿಕಾಸ ಬುದ್ಧಿ, ದಾನ ಬುದ್ಧಿ ತುಂಬ ಇದೆ. ನಮಗೆ ಕಥೆಗಳು, ರಾಜರ ಕಥೆಗಳು, ದಾನ ಮಾಡುವ ಎಷ್ಟು ಕಥೆಗಳಿವೆ ಪುರಾಣಗಳಲ್ಲಿ. ಯಾರು ಶಿವಚಕ್ರವರ್ತಿ ಇದ್ದಾನೆ, ರಂತಿದೇವ ಇದ್ದಾನೆ, ಇಂಥದ್ದು ಕಥೆಗಳು ಬೇಕಾದಷ್ಟಿವೆ. ತುಂಬ ಕೇಳ್ತಾನೇ ಇರ್ತೀವಿ. ಅದರಿಂದ ಜನರಿಗೆ ದಾನ ಇದೆ. ವಿದೇಶದಲ್ಲಿ ಯಾವ ಕಥೆಗಳಿಲ್ಲ. ಅವರು ಬೈಬಲ್ನಲ್ಲಿ ದಾನ ಮಾಡುವ ಕಥೆಗಳಿವೆ, ಕುರಾನ್ನಲ್ಲಿದೆ ದಾನ ಮಾಡುವ ಕಷ್ಟದಲ್ಲಿರುವ ಒಂದೂ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ದಾನ ಬುದ್ಧಿ ನಮಗೆ ಇದೆ. ಈಗ ಇವರು ಹೇಳಿದ್ದಾರೆ ನೋಡಿ, ನಿಮ್ಮ ಪುಣ್ಯ ಬಲದಿಂದ ಶ್ರೀಕೃಷ್ಣ ದರ್ಶನವಾಯಿತು. ಮತ್ತೆ ಅದೇ ಶ್ರೀಕೃಷ್ಣ ದರ್ಶನ ನಿಮಗೆ ನಿರಂತರವಾಗಿರಬೇಕು. ಹಿಂದಿನ ಪುಣ್ಯ ಇದ್ದರೆ ಅವರ ದರ್ಶನ, ಅವರ ಸನ್ನಿಧಿ ನಿಮಗೆ ಸಿಗ್ತದೆ. ಇದೇ ಒಳ್ಳೆಯ ಅವಕಾಶ. ನಿಮಗೂ ಸಂಪದ ಇದೆ ಅಂದರೆ ಇರುವ ಸಂಪದದಲ್ಲಿ ಎಷ್ಟಿದ್ದರೆ ಅಷ್ಟು, ಅದರಲ್ಲಿ ಸ್ವಲ್ಪ ಆದರೂ ಅದರಿಂದ ಮಾಡು ಎಂದವರು ಸಜೆಷನ್ ಕೊಟ್ಟರು. ಆಯ್ತೆಂದು ಎಲ್ಲರಿಗೆ ನಂದ ಯಶೋದಾದಿಗಳು ದಾನ ಮಾಡಿದ್ದಾರೆ ಎಂದು ಹೇಳ್ತಾರೆ. ಎಲ್ಲಿ ದೇಹಿ ದಾನಂ ದ್ವಿಜಾತೀನಾಂ ಕೃಷ್ಣ ನಿರ್ಮುಕ್ತಿ ಹೇತವೇ ನಂದ ಪ್ರೀತಮನ. ಹೌದಪ್ಪ, ಹೇಳಿದ್ದು ಒಳ್ಳೆಯದಾಯಿತು. ಯಾಕಂದ್ರೆ ಒಳ್ಳೆಯ ಮೂಡ್ನಲ್ಲಿದ್ದಾನೆ, ಆನಂದ ಮೂಡ್ನಲ್ಲಿದ್ದಾನೆ. ಇನ್ನೂ ಹೆಚ್ಚೆಚ್ಚು ಕೊಟ್ಟು ಬಿಡ್ತಾರೆ ಆನಂದ ಮೂಡ್ನಲ್ಲಿದ್ದರೆ. ಅದೇ ಒಳ್ಳೆಯ ಅವಕಾಶ ಅಲ್ಲವೇ? ಮನಸ್ಫೂರ್ತಿಯಾಗಿರಬೇಕು. ಬಲವಂತವಾಗಿ ಪೊಲೀಸ್ ಬಂದು, ಸರ್ಕಾರ ಬಂದು ಕಿತ್ಕೊಂಡ್ರೆ ಅದೇ ದಾನ ಆಗಲ್ಲ, ಪುಣ್ಯ ಬರಲ್ಲ. ತಾವೇ ಆನಂದದಿಂದ ಕೊಡಬೇಕು. ಅದರಿಂದ ದೇಹಿ ದಾನಂ ದ್ವಿಜಾತೀನಾಂ ಕೃಷ್ಣ ನಿರ್ಮುಕ್ತಿ ಹೇತವೇ ನಂದ ಪ್ರೀತಮನ ರಾಜನ್ ಗಾಸ್ ವರ್ಣಂ ಸದಾ ದಿಶತ್. ಹಸುಗಳನ್ನು, ಚಿನ್ನವನ್ನು ತುಂಬ ದಾನ ಮಾಡಿದ. ಈಗ ಯಶೋದಾಪಿ ಮಹಾಭಾಗ ನಷ್ಟಲಬ್ಧ ಪ್ರಜಾಸತಿ. ತನ್ನ ಮಗ ಮತ್ತೆ ಕಂಡು ಬಂದ ಅಂದರೆ ಯಶೋದಕ್ಕೆ ಪ್ರಾಣವೇ ಬಂದಂತೆ ಆಯಿತು, ಪರವಶನಾಯಿತು. ಪರಿಸೃಜ್ಯಂಕಮಾರೋಪ್ಯ ಮಮೋಚಾಶ್ರುಕಲಾಂ ಮುಹು. ಶ್ರೀಕೃಷ್ಣನನ್ನು ನೋಡಿದರೆ ಸಾಕು, ಕಣ್ಣಿನಿಂದ ನೀರೇ ಬಂತು, ಆನಂದ ಪರವಶವಾಗಿ. 19 ಕಥಾ ಪುನರ್ಲಬ್ಧಾಯ ಯಶೋದಾಚ ಕೃಷ್ಣಂ ಅಂಕಮಾರೋಪ್ಯ ಅಶ್ರುಕಲಾಂ ಆನಂದಾಶ್ರುಕಲಾಂ ಮುಮೋಚ ಮುಹುರ್ಮುಮೋಚ. 20ನೇ ಶ್ಲೋಕ. ತಾಮ್ರಾತ್ರಿಂ ರಥರಾಜ ತತ್ರ ರಾಜೇಂದ್ರ ಕ್ಷಿತ್ಕೃಡ್ವ್ಯಾಂ ಶ್ರಮಕರ್ಷಿತಾ. ಇಲ್ಲಿ ನೋಡಿ,
ಆ ರಾತ್ರಿ ಉಷುರು ವ್ರಜೌಕ ಸೋಗಾವ ಕಾಲಿಂದ್ಯಾವಪಕೋಲತಃ. ಆ ಕಾಲಿಂದಿ ದಡದಲ್ಲೇ, ಈಗ ಬೃಂದಾವನ ಸ್ವಲ್ಪ ದೂರ ಇದೆಯಲ್ಲ, 2-3 ಕಿಲೋಮೀಟರ್ ಇದೆ ಅಲ್ಲವೇ. ಈಗ ಅಷ್ಟು ದೂರ ಎಲ್ಲಿ ಹೋಗುವುದು? ರಾತ್ರಿ ಸಂಧ್ಯಾ ಸಮಯ ಬರುತ್ತಾ ಇದೆ, ಈಗ ಕತ್ತಲೆ ಆಗ್ತಾನೆ ಇದೆ. ಈಗ ಸಂಧ್ಯಾ ಸಮಯ, ಈಗ ಮತ್ತೆ ದಾರಿಯಲ್ಲೇ ಕತ್ತಲೆ ಆಗಿಬಿಡುತ್ತದೆ, ತಲುಪಕ್ಕಾಗಲ್ಲ. ಅದರಿಂದ ಅಲ್ಲೇ ಇದ್ದರು. ಕತ್ತಲೆಯಲ್ಲೇ ಬಂದರಲ್ಲ, ರಾತ್ರಿಗೆ ಬರುವುದೇ ಕತ್ತಲೆಯಲ್ಲೇ ಬಂದರು. ಆವಾಗ ಏನ್ ಮಾಡಿದ್ದಾರೆ? ಈಗ ಇಲ್ಲೇ ಇದ್ದಾರೆ, ಇಲ್ಲೇ ಮಲ್ಕೊಂಡು ಬಿಟ್ಟರು ರಾತ್ರಿ. ಕ್ಷುತ್ರುಭ್ಯಾಂ ರೋದನ ಪರಿಧಾವನಾದಿ ಜನಿತೇನ ಶ್ರಮೇಣ ಚ ಕರ್ಷಿತಾ. ತುಂಬಾ ಸುಸ್ತಿ ಆಯಿತು. ಎಲ್ಲಿ? ಬೃಂದಾವನದಿಂದ ನಡ್ಕೊಂಡು ಬಂದರು. ಊಟ ಇಲ್ಲ ಅಲ್ಲವೇ? ಅಷ್ಟೇ ಅಲ್ಲ, ಸುಸ್ತಿ ಆಯಿತು. ಏಕೆಂದರೆ ರೋದನ, ಅಳುತ್ತಾ ಇರುವುದರಿಂದ. ಪರಿಧಾವನ, ಓಡಿ ಬಂದಿದ್ದರಲ್ಲ, ಅಯ್ಯೋ ಏನಾಗ್ತದೋ ಎಂದು ಓಡಿ ಬಂದಿದ್ದರು. ರೋದನ, ಅಳುವುದರಿಂದ ಶರೀರವೆಲ್ಲ ಸ್ವಲ್ಪ ಸುಸ್ತಿ ಆಯಿತು. ಈಗ ನಿದ್ದೆ ಬೇಗ ಬರುತ್ತಾ ಇದೆ, ಅಲ್ಲೇ ಮಲ್ಕೊಂಡು. ಈಗ ಮತ್ತೆ ಎಲ್ಲಿ ಹೋಗೋದು? ಇಲ್ಲೇ ಮಲ್ಕೊಳ್ಳೋಣ. ಅದು ಮೊದಲೇ ಬಿಸಿಲು ಕಾಲ, ಇಲ್ಲೇ ನದಿ ದಡದಲ್ಲಿ ತಂಪಾಗಿರುತ್ತದೆ, ಮರಳು ಇದೆ, ಇಲ್ಲೇ ಮಲ್ಕೊಳ್ಳೋಣ. ಮರಳು ಇದ್ದರೆ ಯಾವನೂ ಹಾಸಿಗೆನೂ ಬೇಡ, ಅದೇ ಚೆನ್ನಾಗಿರುತ್ತದೆ. ನದಿ ಇದೆ, ಇನ್ನೇನು, ಅಲ್ಲೇ ಮಲ್ಕೊಳ್ಳೋಣ. ಕ್ಷುತ್ರುಭ್ಯಾಂ ರೋದನ ಪರಿಧಾವನಾದಿ ಜನಿತೇನ ಶ್ರಮೇಣ ಚ ಕರ್ಷಿತಾ ವ್ರಜೌಕ ಸೋಗಾವಶ್ಚ. ಆ ನದಿಗಿಂತ ಸ್ವಲ್ಪ ದೂರಕ್ಕೆ ಮಲಗಿದರಂತೆ. ಆ ಪೂರ್ತಿ ಕೆರೆ ನದಿ ದಡದಲ್ಲೇ ಅಲ್ಲ, ಸ್ವಲ್ಪ ಪಕ್ಕಕ್ಕೆ ದೂರವಾಗಿ. ಕರ್ಷಿತಾ ವ್ರಜೌಕ ಸೋಗಾವಶ್ಚಿತಾಂ ಕಾಲಿಯ ವಿವಾಸನಾದಿ ಸಂಬಂಧಿನೀಂ ರಾತ್ರಿಂ ತತ್ರೈವ ಕಾಲಿಂದ್ಯಾವಪಕೂಲತಃ. ಆ ಕಾಲಿಂದಿ ಪಕ್ಕದಲ್ಲೇ ಮಲ್ಕೊಂಡರು. ಅತ್ಯಂತ ದಾವಾಗ್ನಿನ ಸರ್ವತಃ ಆವರಣ ಸಿದ್ಧೇ ಊಷುಹ್ವಾ ಸಂಚಕ್ರುಹು. ಹಸುಗಳ ಸಮೇತ ಹಸುಗಳನ್ನಲ್ಲೇ ಮಲಗಿಸಿದ್ದಾರೆ, ತಾವು ಅಲ್ಲೇ ಮಲ್ಕೊಂಡರು. ಧೇನ್ವಾದೀನಾಂ ಸತ್ವೇಪಿ ತಾಸಾಂ ವಿಷ ಸಂಪರ್ಕ ಶಂಕಯ ಕ್ಷೀರಾದ್ಯಗ್ರಹಣಾತ್ ಕ್ಷುದಾದಿ. ಹಸಿವು ಇದೆ, ಬಾಯಾರಿಕಾದರೆ ನೀರು ಕುಡಿದರು, ನದಿ ನೀರು, ಮಲಗಿದರು ಅಷ್ಟೇ. ಅಷ್ಟರಲ್ಲಿಗೆ ಏನೋ ಒಂದು ಭಯಂಕರ ಘಟನೆ ಆಯಿತು. ತದಾ ಶುಚಿವನೋದ್ಭೂತೋ ದಾವಾಗ್ನಿ ಸರ್ವತೋ ವ್ರಜಂ. ಒಂದು ದಾವಾಗ್ನಿ ಬಂತು. ಅಗ್ನಿಗಳು 2, ದಾವಾಗ್ನಿ, ಬಡಬಾಗ್ನಿ. ದಾವಾಗ್ನಿ ಅಂದರೆ ಕಾಡಿನಲ್ಲಿ ಹುಟ್ಟುತ್ತದೆ ದಾವ. ಬಡಬಾಗ್ನಿ ಸಮುದ್ರದಲ್ಲಿ ಹುಟ್ಟುತ್ತದೆ, ನೀರಿನಲ್ಲೇ ಹುಟ್ಟುತ್ತದೆ. ಗೊತ್ತಾ? ಸಮುದ್ರದ ಅಲೆಗಳ ಘರ್ಷಣದಿಂದ ಬಡಬಾಗ್ನಿ ನೀರಿನಲ್ಲಿ ಹುಟ್ಟುವುದು, ಅದು ನೀರಿನಲ್ಲಿ ಹುಟ್ಟುತ್ತದೆ, ಅದು ಬಡಬಾಗ್ನಿ. ಇದು ದಾವಾಗ್ನಿ, ಕಾಡಿನಲ್ಲಿ ಮರಗಿದ ಘರ್ಷಣದಿಂದ ಯಾವುದೊಂದು ಹುಟ್ಟುಬಿಡ್ತದೆ. ಒಂದೊಂದು ಸಲ ಹುಟ್ಟಿದ್ರೆ ಎಲ್ಲ ಸುಟ್ಟೆ ಹೋಗುತ್ತದೆ ಭಯಂಕರವಾಗಿ. ಇತ್ತೀಚೆಗೆ ಬರ್ತಾ ಇದೆ, ಬಟ್ ಇತ್ತೀಚೆಗೆ ಬರುವುದು ಪ್ರಕೃತಿ ಸಿದ್ಧವಾಗಿ ಬರುವುದು ಓಕೆ. ಇತ್ತೀಚೆಗೆ ಬರುವುದೆಲ್ಲ ದುಷ್ಟರು, ಗುಂಡಾ ಜನರು ಹಾಕ್ತಾ ಇದ್ದಾರೆ ಎಲ್ಲ ಕಡೆ. ಇತ್ತೀಚೆಗೆ ನಾನು ನೋಡಿದ್ದು ಕೇಳಿದ್ದೆಲ್ಲವೂ ಮನುಷ್ಯರು ಮಾಡಿದ್ದೆ. ಪೂರ್ವಕಾಲದಲ್ಲಿ ಮನುಷ್ಯರು ಅಷ್ಟು ದುಷ್ಟರು, ಮನುಷ್ಯರ ಮೇಲೆ ಸಿಟ್ಟಿದ್ದರೆ ಮನುಷ್ಯ ಮೇಲೆ ಯುದ್ಧ ಮಾಡುತ್ತಿದ್ದರೆ ಹೊರತು ಪ್ರಕೃತಿ ನಾಶ ಮಾಡುತ್ತಿರಲಿಲ್ಲ. ಈ ಕಾಲದ ಬುದ್ಧಿ ಏನಾಯಿತಂದ್ರೆ ಪ್ರಕೃತಿ ನಾಶ ಮಾಡ್ತಾ ಇದ್ದಾರೆ. ಆಶ್ಚರ್ಯ. ಆದ್ದರಿಂದ ಕಾಡು ನಾಶ ಮಾಡಿದರೆ ನಿಮಗೆ ಎಲ್ಲರಿಗೂ ನಾಶ. మరి ಇದೇನು ಬುದ್ಧಿ? ದುಷ್ಟ ಬುದ್ಧಿ. ನೋಡಿ, ರೋಡ್ಡುಗಳನ್ನು ನಾಶ ಮಾಡುವುದು, ವಾಹನಗಳನ್ನು, ಬಿಲ್ಡಿಂಗ್ಗಳನ್ನು ಒಡೆದು ಹಾಕುವುದು, ಇದೆಲ್ಲ ಮನುಷ್ಯ ಸಂಪದವನ್ನೇಕೆ ನಾಶ ಮಾಡುವುದು? ಅದಕ್ಕೆ ಕೋಪವಿದ್ದರೆ ಯುದ್ಧ ಮಾಡುತ್ತಿದ್ದರು. ಯಾವುದೇ ಜಗಳ ಇರಲಿ ಯುದ್ಧ, ಬಾ ಎಂದು ಹೇಳುವುದು, ಅವರನ್ನು ಕರೆದು ಯುದ್ಧ ಮಾಡುವುದು. ಯಾರು ಬರ್ತಾರೋ ಅವರ ಜೊತೆಗೆ, ಬರದಿದ್ದರೆ ಇದು ಮಾಡ್ತಾರೆ. ಅದರಿಂದ ಯಾರಿಗಿದೆಯೋ ಅವರು ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಸತ್ತು ಹೋಗ್ತಾರೆ, ಗೊತ್ತು ಅವ್ರನ್ನ ನೋಡ್ಕೊಳ್ತಾರೆ. ಬಟ್ ಇದು ಯುದ್ಧಕ್ಕೆ ಬರದೇ ಇರುವವರು ಸಾಮಾನ್ಯ ಜನರನ್ನು ಹಿಂಸೆ ಮಾಡುವುದಿಲ್ಲ, ದೋಚುವುದಿಲ್ಲ. ಇದೆಲ್ಲ ಬಂತು ಅನಂತರ ಕಾಲದಲ್ಲಿ. ಯುದ್ಧ ಮಾಡದೇ ಇರುವವರನ್ನು ಮನೆ ಮೇಲೆ ಬಿದ್ದು, ನಗರ ಮೇಲೆ ಬಿದ್ದು ಜನರನ್ನು ಒಡೆದು ಹಾಕುವುದು, ನಾಶ ಮಾಡುವುದು, ಕಾಡನ್ನು ನಾಶ ಮಾಡುವುದು, ಇದೆಲ್ಲ ಮಹಾಪಾಪ. ಅಸುರ, ಭಯಂಕರ ಅಸುರ. ಇಂಥ ಅಸುರರು ಪೂರ್ವ ಕಾಲದಲ್ಲಿರಲಿಲ್ಲ. ಈಗ ಇವರೇ ಅಸುರ. ಯಾರಿಂದ? ಈ ಮುಸ್ಲಿಮರಿಂದಲೇ, ವಿದೇಶದಿಂದಲೇ ಬಂದುಬಿಟ್ಟರು ಈ ಅಸುರ ಬುದ್ಧಿ. ಭಾರತ ದೇಶದಲ್ಲಿ ಹಾಗಿರಲಿಲ್ಲ. ಆದ್ದರಿಂದ ಏನಾಯಿತು? ದಾವಾಗ್ನಿ. ದಾವಾದಿಕ್ಕೆ ಏನು ಹೇಳ್ತಾರೆ? ಕಾಡ್ಗಿಚ್ಚು ಕರೆಕ್ಟ್. ಸೊ ಧೇನ್ವಾದೀನಾಂ ಸತ್ವೇಪಿತಾಸಾಂ. ಓಕೆ, ಅವಾಗೇನಾಯಿತು? 21ನೇ ಶ್ಲೋಕ. ತದಾ ಶುಚಿವನೋದ್ಭೂತೋ ದಾವಾಗ್ನಿ ಸರ್ವತೋ ವ್ರಜಂ. ದಾವಾಗ್ನಿ ಹುಟ್ಟಿ ಸರ್ವತಃ ತತ್ರಾಪಿ ನಿಶೀತೆ ಅರ್ಧರಾತ್ರಿ ಸಮಯೇ ಶುಚಿ ಗ್ರೀಷ್ಮ. ಏಕೆ ಅಂದರೆ ಅದು ಬಿಸಿಲು ಕಾಲ. ಶುಚಿ ಅಂದರೆ ಗ್ರೀಷ್ಮ. ಗ್ರೀಷ್ಮ ಅಂದರೆ ಈಗ ಗ್ರೀಷ್ಮ ನಡೀತಾ ಇದೆಯಲ್ಲವೇ? ಜ್ಯೇಷ್ಠ ಆಷಾಢ, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ.
ನಿಮಗೆ ಮಳೆ ಬಂದರೂ ಆ ಗ್ರೀಷ್ಮದ ಬಿಸಿಲು ಇರುತ್ತದೆ. ಮಳೆ ಬಂದರೂ ಅಷ್ಟು ಚಳಿ ಅನಿಸಲ್ಲ, ಒಂಚೂರು ಇರುತ್ತದೆ, ಅದು ಅನಿಸಲ್ಲ. ಆಷಾಢ ಮುಗಿದು ಶ್ರಾವಣ ಆಗುತ್ತದೆ ನೋಡು, ಸ್ವಲ್ಪ ಬಂದರೆ ಒಳಗೆ ಚಳಿ ಆಗುತ್ತದೆ. ತಣ್ಣೀರು ಕುಡಿದರೂ ಎಲ್ಲ ಕಫ ಗಿಫ ಶುರುವಾಗ್ತದೆ. ಈಗ ನೀವು ಆದರೂ ಆಗಲ್ಲ ಈಗ, ಏಕೆ ಎಂದು ಒಳಗೆ ಎಲ್ಲ ಬಿಸಿ ಇರುತ್ತದೆ. ಮೇಲೆ ಮಳೆ ಬಂದರೂ ಒಳಗೆ ಮಾತ್ರ ಬಿಸಿ ಇರುತ್ತದೆ. ಇದೆಲ್ಲ ಪೂರ್ವಜರು ನೋಡಿಕೊಂಡೇ ಹೇಳಿದ್ದಾರೆ ಇದು ಋತುಗಳು ಯಾವುದು ಎಂದು. ಅದರಿಂದ ಮಳೆಗಾಲ ಶುರುವಾಗಿದ್ದರೂ ಇನ್ನೂ ಪ್ರಕೃತಿಯಲ್ಲಿ ಬಿಸಿ ಇರುತ್ತದೆ. ಮಳೆ ಸ್ವಲ್ಪ ನಿಂತಿದ್ದರೆ ಬೇಗ ಬಿಸಿ ಬರುತ್ತದೆ. ಈ ಶ್ರಾವಣ ಮಾಸದಲ್ಲಿ ಹಾಗಾಗಲ್ಲ, ಮಳೆ ನಿಂತಿದ್ದರೂ ತಂಪೆ ಇರುತ್ತದೆ. ಅದು ಗ್ರೀಷ್ಮ ಋತುವ ವರ್ಷ ಋತುವ ವ್ಯತ್ಯಾಸ ಗೊತ್ತಾಗ್ತದೆ. ಅದರಿಂದ ಇದು ಗ್ರೀಷ್ಮವೇ, ಮಳೆ ಬಂದರೂ ಗ್ರೀಷ್ಮವೇ. ಒಳಗೆ ಬಿಸಿ ಇರುತ್ತದೆ ಶರೀರದಲ್ಲಿ, ಇದರಲ್ಲಿ ಗ್ರೀಷ್ಮ ಇರುತ್ತದೆ. ಅದರಿಂದ ಇದು ಗ್ರೀಷ್ಮ. ವೈಶಾಖದ ಕೊನೆಗೆ ಭಯಂಕರ ಗ್ರೀಷ್ಮ ಕಾಲದಲ್ಲಿ. ಆದ್ದರಿಂದ ತತ್ಸಂಬಂಧಿ ಯದ್ವನಂ ಶುಚಿವನೋದ್ಭೂತೋ, ಆ ವನಕ್ಕೆಲ್ಲ ಏನು ಅಗ್ನಿ ಹತ್ಕೊಂಡು ಬಿಟ್ಟಿತು. ಸರ್ವತೋ ವ್ರಜೋದ್ವಾಗ್ನಿ ಸುಪ್ತಂ ವ್ರಜಂ ಸುಪ್ತಂ ನಿಶೀತೆ ಆವೃತ್ಯ ಪ್ರದಗ್ಧುಮುಪಚಕ್ರಮೆ. ಇವರನ್ನು ಎಲ್ಲರನ್ನು, ಅಲ್ಲಿರುವ ಜನರೆಲ್ಲರನ್ನು ಸುಟ್ಟು ಹಾಕುವುದು ಶುರು ಮಾಡಿತು. ಈಗ ಆವಾಗ ಏನ್ ಮಾಡಬೇಕು? ಆವೃತ್ಯ ಪ್ರದಗ್ಧುಮುಪಚಕ್ರಮೆ ಪ್ರಕ್ರಾಂತವಾನ್ ದಾವಾಗ್ನಿರಯಂ ಕಂಸಾನುಚರ ಕಾಲಿಯಸಕಃ ಕಶ್ಚಿದಸುರ ಇತಿ ಕೇಚಿದಾಹುಹು ತುತಾಹ ತಥೋ ದಹ್ಯಮಾನ. ಅವಾಗ ಏನ್ ಮಾಡಬೇಕು? ತಥಬುತ್ಥಾಯ ಸಂಭ್ರಾಂತ ದಹ್ಯಮಾನ ವ್ರಜೌಕಸಃ. ಈಗ ಅಲ್ಲಿರುವ ವ್ರಜವಾಸಿಗಳು, ಬೃಂದಾವನ ವಾಸಿಗಳೆಲ್ಲ ಎದ್ದು ಬಿಟ್ಟರು. ಆ ಬಿಸಿಗೆ ಎದ್ದು ಬಿಟ್ಟು ಅಯ್ಯೋ ಭಯಂಕರವಾಯಿತು. ಏನು ಮಾಡಬೇಕು? ಸಂಭ್ರಾಂತ ದಹ್ಯಮಾನ ವ್ರಜೌಕಸ. ಬುತ್ತಾಯ ಸಂಭ್ರಾಂತ ಅಂದ್ರೆ ದಿಕ್ಕು ದಿಶ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಓಡಾಡಬೇಕು ಗೊತ್ತಾಗ್ತಾ ಇಲ್ಲ, ದಿಕ್ಕು ಗೊತ್ತಾಗ್ತಾ ಇಲ್ಲ. ಈ ಸೈಡ್ ಹೋಗಬೇಕಾ, ಈ ಸೈಡ್ ಹೋಗಬೇಕು. ಭಯದಲ್ಲಿ ದುಃಖದಲ್ಲಿ ಈ ಸೈಡ್ ಓಡಿ ಹೋಗಬೇಕಾ, ಆ ಸೈಡ್ ಹೋಗಬೇಕು ಗೊತ್ತೇ ಆಗಲ್ಲ. ದಿಕ್ಕು ದೇಶ ಕಾಲ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅಲ್ಲ ಗೊಂದಲ ಕನ್ಫ್ಯೂಸ್ ಇರುತ್ತದೆ. ದಿಗ್ದೇಶ ಕಾಲಾದಿ ಜ್ಞಾನರಹಿತ ಸಂತಹ ಕಾಲಿಯ ವಿಶ್ವ ನಿಷ್ಕಲೀಕರಣ ಶಕ್ತಿರ್ದರ್ಶನೇನ ಕೃಷ್ಣೇ ನಾರಾಯಣ ವೇಷಮಾಗಚ್ಚಂತಹ ಮಾಯಯ. ಈ ಮಾಯಾ ಮನುಷ್ಯ ರೂಪನನ್ನು ಈಗಲೇ ನಾವು ಆ ಕಾಳಿಯ ಗತಿಯಿಂದ ಬದುಕಿದ್ದೇವೆ, ಈಗ ಮತ್ತೆ ಇನ್ನೊಂದು ಬಂತಾ ಎಂದು ಮತ್ತೆ ಅದೇ ಶ್ರೀಕೃಷ್ಣನಿಗೆ ಶರಣು ಹೊಕ್ಕಿದ್ದಾರೆ. ನೋಡಿ, ಮನುಷ್ಯಾಕಾರಮಪಿ ಈಶ್ವರಂ ಶ್ರೀಕೃಷ್ಣಂ ಶರಣಂ ಯಯುಹು. ಶ್ರೀಕೃಷ್ಣ ಶರಣು ಹೊಕ್ಕಿದ್ದಾಗ ರಥಬುತ್ತಾಯ ದಹ್ಯಮಾನ. ಓಕೆ, ಕೃಷ್ಣ ಮಹಾಭಾಗ. ಅವ್ರು ನೋಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಕೃಷ್ಣ ಕೃಷ್ಣ ಮಹಾಭಾಗ, ಹೇ ರಾಮಾಮಿತ ವಿಕ್ರಮ, ಓ ಮಹಾಪರಾಕ್ರಮಿ ಬಲರಾಮ ಕೃಷ್ಣ ಬೇಡ್ಕೊಳ್ತಾ ಇದ್ದ. ಏಷ ಘೋರತಮೋ ವನ್ನಿಹಿ, ಈ ಭಯಂಕರವಾದ ಬೆಂಕಿ ಬಂದಿದೆ ನೋಡು. ತಾವಕಾನ್ಗ್ರಸತೆ ಹಿನಃ, ನಾವು ನಿಮ್ಮವರು ನೋಡಿ, ನಿಮ್ಮ ಭಕ್ತರು, ನಿಮ್ಮ ಸೇವಕರು, ನಿಮ್ಮ ಭಕ್ತರಿಗೆ ದುರ್ಗತಿ ಬಂತಲ್ಲ, ನೀವೇ ನಮ್ಮನ್ನು ರಕ್ಷಿಸುವುದು, ನಾವು ನಿಮ್ಮವರೇ ಎಂದು ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬೇಡ್ಕೊಳ್ತಾ ಇದ್ದಾರೆ. 23ನೆಯ ಕೃಷ್ಣ ರಾಮಕೃಷ್ಣಯೋರ ಭೇದಾರೋಪಣ ಏಕತ್ವೇ ತವಕ ಆದೇಶ ತಾವಕಾನಿತಿ ಸ್ಪಷ್ಟಂ ಶೇಷಂ. ಓಕೆ, ಹೇ ಪ್ರಭೋ ಸುದುಸ್ತರಾನ್ನ ಸ್ವಾನ್ ಪಾಹಿ ಕಾಲಾಗ್ನೇ ಸುಹೃದ ಪ್ರಭೋ, ನಾವು ನಿಮ್ಮ ಮಿತ್ರರು, ಬಂಧುಗಳು, ನಿಮಗೆ ಬೇಕಾಗಿರುವ ಜನರು. ಅದರಿಂದ ನಮ್ಮನ್ನು ಈ ಕಾಲಾಗ್ನಿದಿಂದ ನಮ್ಮನ್ನು ರಕ್ಷಿಸು. ನಶಕ್ನುಮಸ್ತ್ವಚ್ಚರಣಂ ಸಂತ್ಯಕ್ತು ಮಕತೋ ಭಯಂ. ಈಗ ನಮಗೆ ಬೇರೆ ಯಾವ ಗತಿ ಇಲ್ಲ, ನಿನ್ನ ಚರಣನೇ ನಮಗೆ ಗತಿ. ನಿನ್ನ ಚರಣವನ್ನೇ ನಾವು ಬಿಡಲ್ಲ, ನಿನ್ನನ್ನೇ ನಂಬಿಕೊಂಡಿದ್ದೀವಿ. ನಿಮ್ಮ ಚರಣಕ್ಕೆ ನಮ್ಮ ನಮಸ್ಕಾರ, ಶರಣಾಗತಿ, ನೀವೇ ರಕ್ಷಿಸಿ. ಹಾಗೆ ಈಗ ತನ್ನ ಜನರನ್ನು ಶ್ರೀಕೃಷ್ಣ ಬಿಡುತ್ತಾನ. ಅವರ ಶರಣಾಗತಿ ಕೇಳಿದ ತಕ್ಷಣವೇ ಭಕ್ತಾನಾಂ ಅಗ್ನಿ ಭಯಾಭಾವೇಪಿ. ನಿಜವಾಗಿ ಭಕ್ತರಿಗೆ ಅಗ್ನಿ ಭಯ ಇಲ್ಲ, ಯಾವುದೂ ಭಯವಿಲ್ಲ, ಭಕ್ತರಿಗೆ ಭಯ ಇಲ್ಲ. ಆದರೆ ಈ ಕಾಲ ಮನಸ್ಸಿಗೆ ವ್ಯಾಕುಲವಾಯಿತು. ವ್ಯಾಕುಲವಾಗುವುದರಿಂದ ಆ ವ್ಯಾಕುಲನಿಂದ ರಕ್ಷಿಸಬೇಕು. ವ್ಯಾಕುಲತ್ವಾತು ಪ್ರಾರ್ಥನಾ, ಮನಸ್ಸು ವ್ಯಾಕುಲಗೊಂಡಿದ್ದು. ವ್ಯಾಕುಲ ಅಂದರೆ ದುಃಖ. ಅನಂತಾಭಿಹಿ, ಆವಾಗ ನೋಡಿ, ಇತ್ತಂ ಸ್ವಜನ ವೈಕ್ಲವ್ಯಂ ನಿರೀಕ್ಷ ಜಗದೀಶ್ವರ. ತನ್ನ ಜನರಿಗೆ ಇಷ್ಟು ವ್ಯಾಕುಲತೆ ಬಂತು, ದುಃಖ ಬಂದು ಎಂದು ನೋಡಿಕೊಂಡು ತಮಗ್ನಿಂ ಅಪಿಬತ್ತೀವ್ರಂ ಅನಂತೋ ಅನಂತ ಶಕ್ತಿ. ಪರಮಾತ್ಮ ಅನಂತ, ಅನಂತನಿಗೆ ಎಷ್ಟು ಶಕ್ತಿ ಇದೆ? ಅನಂತ ಶಕ್ತಿ. ಅನಂತ ಶಕ್ತಿ ಅಂದ್ರೆ ಈಗ ಲೆಕ್ಕ ಇಲ್ಲ ಎಷ್ಟು ಶಕ್ತಿ. ಅಂತ ಅನಂತ ಶಕ್ತಿ ಇರುವ ಪರಮಾತ್ಮ ಅಗ್ನಿಯನ್ನೆಲ್ಲ ಕುಡಿದು ಬಿಟ್ಟ. ಕುಡಿಯುವುದು ಹೇಳ್ತಾರೆ, ಅಗ್ನಿಯನ್ನು ಕುಡಿಯುತ್ತಾರ, ತಿನ್ನುತ್ತಾರ ಅಂದ್ರೆ ಬಾಯಿ ತೆಗೆದು ಎಲ್ಲ. ಈ ಅಗ್ನಿಯನ್ನು ಹೇಗೆ ಆರಿಸಬೇಕು? ಒಂದು ಮಣ್ಣು ಗಿನ್ನು ಹಾಕಿದ್ದರೆ ಆರಿ ಹೋಗ್ತದೆ, ಬೂದಿ ಹಾಕಿಬಿಟ್ಟರೆ ಅಲ್ಲವೇ ಯಾವುದೇ ಒಂದು ಆರಿಸಬೇಕು. ಆರುವುದು ಹೇಗೆ? ಶ್ರೀಕೃಷ್ಣನೇ ಎಂದು ಬಾಗಿ ತೆಗೆದು ಒಂದೊಂದು ಎಲ್ಲ ಕುಡಿದು ಬಿಟ್ಟ. ಅಂದ್ರೆ ಹೊಲ ಹೊಟ್ಟೆಗೆ ಹೋಯಿತು, ತನ್ನಲ್ಲೇ ಆರಿ ಹೋಯಿತು. ಯಾರಾದ್ರೂ ಮಾಡ್ತಾರ ಅಂತ ಆಶ್ಚರ್ಯ ನೋಡಿ.
ಅದು ಶ್ರೀಕೃಷ್ಣನಿಂದಲೇ ಭಗವಂತನಿಂದಲೇ ಆಗುತ್ತದೆ. ತಮಗ್ನಿಂ ಅಪಿಬತ್ ತೀವ್ರಂ ಅನಂತೋ ಅನಂತ ಶಕ್ತಿ ಧೃಕ್. 25ನೇ ಶ್ಲೋಕ. ಅನಂತಾಭಿಹಿ ಅನಂತ ಶಕ್ತಿ ಇರುವ ಪರಮಾತ್ಮ ಭಗವಾನಿತ್ತಂ ಸ್ವಜನಾನಾಂ ವೈಕ್ಲವ್ಯಂ. ಅಯ್ಯೋ, ತನ್ನ ಭಕ್ತರಿಗೆ ದುಃಖ ಬಂದಂದ್ರೆ ಭಗವಂತನ ಕರುಣ ಹೇತುಕ ದಯ ತಡ್ಕೊಳ್ಳಕ್ಕಾಗಲ್ಲ. ಅಯ್ಯೋ, ನನ್ನ ಭಕ್ತರಿಗೋಸ್ಕರ ತಮತಿ ತೀವ್ರಂ ಸುದುಸ್ಸಹಮಪಿ ಅಪಿ ಅಗ್ನಿಮಪಿವತ್. ಭಯಂಕರವಾದ ದೊಡ್ಡ ಅಗ್ನಿ, ಏನೋ ಸಣ್ಣ ಪುಟ್ಟ ಅಗ್ನಿ ಅಲ್ಲ, ಅಂತಷ್ಟು ದೊಡ್ಡ ಅಗ್ನಿಯನ್ನು ಕುಡಿಯುತ್ತಾರೆ. ನಾವು ಅಗ್ನಿ ಕುಡಿಯುತ್ತೇವೆ, ಕುಡಿಯಲ್ಲವಾ? ಯಾವಾಗ? ಕಾಫಿ ಕುಡಿಯುವಾಗ, ಹಾಲು ಕುಡಿ, ಊಟ ಬಿಸಿ ಬಿಸಿ ಹೋಗ್ತೀವಿ, ಬೇಕು ಬೇಕೆಂದು ಬಿಸಿ ಬಿಸಿ ಹಾಕಿಸ್ಕೊಂಡಿರ್ತೀನಿ. ತಂಪನ್ನು ನಾನು ತಿನ್ನಲ್ಲ, ನನಗೆ ಬಿಸಿ ಬೇಕು ಅಂತ ಹೇಳ್ತಾರೆ. ಇವರು ಜನರು ಹೇಳ್ತಾರೆ ಬಿಸಿ ಇದೆ, ಬನ್ನಿ ಬನ್ನಿ ಬಿಸಿ ಇದೆ ಎಂದು. ಏಕೆ? ಬಿಸಿ ನಾವು ತಿಂತೀವಿ, ತಿನ್ನಲ್ಲವಾ? ನಾವು ಇಷ್ಟು ಒಂದು ಚೂರು ಬೆಚ್ಚಗಿದ್ದರೆ ತಿಂತೀವಿ ಅಷ್ಟೇ. ಒಂದು ಚೂರು ಕೃಷ್ಣ ನಾವೆಲ್ಲರೂ ಅಲ್ಲವೇ? ಒಂದು ಚೂರು ಕೃಷ್ಣ ಆಗಿಬಿಡ್ತೀವಿ. ಒಂದು ಚೂರು ಅಂದ್ರೆ ಇಷ್ಟು ಕೃಷ್ಣ, ಇಷ್ಟೇ ಏಕೆ ನಾವು ಬಿಸಿ ತಿಂತೀವಿ. ಆದರೆ ಅಷ್ಟು ಬಿಸಿ ಯಾರಾದರೂ ತಿಂತಾರೆ? ಅಷ್ಟು ಬಿಸಿ ಅಲ್ಲ, ಇಷ್ಟೆಲ್ಲ ಕಾಡನ್ನೇ ಸುಟ್ಟು ಹಾಕ್ತಾ ಇರುವ ಅಷ್ಟು ದೊಡ್ಡ ಬಿಸಿಯನ್ನು ಯಾರಿಂದ ಆಗ್ತದಪ್ಪ? ಅದು ಭಗವಂತನೇ ಕುಡಿಯತಕ್ಕ, ನಮ್ಮಿಂದ ಆಗಲ್ಲ. ಅದರಿಂದ ಅದೆಲ್ಲ ಕುಡಿದು ಬಿಟ್ಟ ಹೇಗೆ? ನಾವು ಕಾಫಿ ಕುಡಿತೀವಲ್ಲ, ಎಲ್ಲ ಒಳಗೆ ಹೋಗ್ತದೆ, ಎಲ್ಲ ಕುಡಿದು ತಂಪೇಗೆ ಮಾಡ್ಕೊಳ್ತಾನೆ, ತಾನೇ ತಂಪು ಮಾಡ್ಕೊಳ್ತಾನೆ, ಹೇಗೆ ಬೀಸಿಕೊಂಡು ಏನೋ ತಂಪು ಮಾಡ್ಕೊಳ್ತಾನೆ. ಅದು ಕೃಷ್ಣನಿಗೆ ಗೊತ್ತು. ಏಕೆ? ತಂಪು ತನ್ನ ಒಳಗೆ ಇದೆ, ನೀರು ಇಲ್ಲೇ ಇದೆ, ಬೆಂಕಿ ಇಲ್ಲೇ ಇದೆ, ಎಲ್ಲ ತನ್ನಲ್ಲೇ ಇದೆ. ಈ ಸೈಡ್ ಬೆಂಕಿ ಕುಡಿಯುತ್ತಾನೆ, ಈ ಸೈಡ್ ನೀರಿನಿಂದ ತಂಪು ಮಾಡ್ಕೊಳ್ತಾನೆ. ಎಲ್ಲ ತಾನೇ, ಪಂಚಭೂತಗಳೆಲ್ಲ ತಾನೆ, ಬ್ರಹ್ಮಾಂಡವೆಲ್ಲ ತಾನೆ. ಅದರಿಂದ ಹಾಗೆ ಮಾಡಿಕೊಂಡ. ಇತಿ 8ನೇ ಶ್ಲೋಕ ಮುಗಿಯಿತು. ಇತ್ತಂ ಜನವೈಕ್ಲವ್ಯಂ ಮತ್ತು ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ 10ಮ ಸ್ಕಂದೇ ಪೂರ್ವಾರ್ಧೆ ಕಾಲಿಯ ದಮನೋ ನಾಮ 17ೋಧ್ಯಾಯ ಆಯಿತು. ಈಗ 18ೋಧ್ಯಾಯ. ಗ್ರೀಷ್ಮ ಪ್ರಷ್ಟಾದಶೇ ಜಾತೋ ವಸಂತ ಗುಣಲಕ್ಷಿತ ಜಗ್ನೆ ಪ್ರಲಂಬೋ ರಾಮೇಣ ಶ್ಲೋಕಾಸ್ತಪ್ರದಿ. ಓಕೆ, ಇಲ್ಲಿ ಮತ್ತೆ ಪ್ರಲಂಬಾಸುರ ಎಂದು ಒಂದು ಅಸುರ ಬರ್ತಾನೆ. ಆ ಪ್ರಲಂಬಾಸುರ ಸಂಹಾರ ಹೇಗಾಗುತ್ತದೆ ಇವತ್ತು ಟೈಮ್ ಆಯಿತು, ನಾಳೆ ಅಲ್ಲ. ಸಣ್ಣ ಧೂಳಿಕಳೆ ಇದ್ದರೆ ಪೇಪರ್ಗೆ ಗೊತ್ತಾಗ್ತದೆ ನೋಡಿ, ಸಣ್ಣದಿದ್ದರೆ ಈ ಮುಟ್ಟಲ್ಲಿ ಸಾಕು ಗೊತ್ತಾಗ್ತದೆ. ಇನ್ನೂ ಇದೆ ಏನಿಷ್ಟು ದಪ್ಪದು ದಪ್ಪದಿದೆ. ಇಲ್ಲಿದೆ, ಅದಕ್ಕೋಸ್ಕರ ಹೋಗ್ತಾ ಇದೆ. ಹೇಗೆ ಬಂತು? ಓಕೆ, ಸೊ ಮುಂದಿನ ಅಧ್ಯಾಯ ನಾಳೆ ನೋಡೋಣ. ಒಂದು ಪ್ರಲಂಬಾಸುರ ಎಂದು ಅಸರ ಬರ್ತಾನೆ, ಅವರನ್ನು ಹೇಗೆ ತಿಂತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.